ಇಷ್ಟು ಬಡ್ತಿ ತಗೊಂಡ ಅಂತ ಕೇಳಬೇಕು. ಸೊ ಪೇಮೆಂಟ್ ಕೊಟ್ಟೆ ಕೊಡ್ತಾನೆ, ಆಕ್ಚುಲಿ ಮಾಡ್ತೀನಿ. ಸೊ ಜೊತೆಗೆ ಇನ್ನೊಬ್ರು ಬಡ್ತಿ ಪಡೆದಿದ್ದಾರೆ ಈಗ ಒಂದು ಚಿತ್ರದಿಂದ. ಅವರ ಹೆಸರು ಭರತ್ ಸಾಗರ್ ಅಂತ. ಈಗ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ನಟರಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸಿರುವಂಥವ್ರು ಭರತ್ ಸಾಗರ್. ಈ ಚಿತ್ರದ ಮೂಲಕ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದಾರೆ. ನನ್ನ ಜೊತೆ ಕ್ರಿಕೆಟ್ ಆಡ್ತಾ ಇದ್ದ ರೆಡಿ ಹಾಕೊಂಡು. ದೇವರ ಗೊತ್ತಿಲ್ಲ ಯಾವಾಗ ಬ್ಯಾಟ್ ಬಾಲ್ ನಂದು ಅಂತ ಬರ್ತಿದ್ದೆ, ಅವಾಗೇ ಡಿಸೈಡ್ ಆಗಬೇಕಾಯ್ತು ನಾನು ಇವರೇ ಮುಂದೆ ಆಗ್ತಾನೆ, ಪ್ರೊಡ್ಯೂಸ್ ಮಾಡ್ತಾನೆ ಅಂತ. ಬಡ್ತಿ ಪಡೆದಿದ್ದಾರೆ ಭರತ್ ಸಾಗರ್. ಬಹಳ ಖುಷಿ ಆಗ್ತದೆ. ಸ್ನೇಹಿತ ಅಂತ ಇಷ್ಟೊಂದೆಲ್ಲ ಅಡ್ವಾಂಟೇಜ್ ತಗೋಬಾರ್ದು, ಬಟ್ ಎನಿವೇ ತಗೋಬಹುದು ಸ್ನೇಹಿತರಲ್ಲ. ಓಕೆ, ಸೊ ವೆಲ್ಕಮ್ ಸ್ಪೀಚ್ ಅಂತ ಹೇಳಿದ್ರೆ ವೆಲ್ಕಮ್ ಸ್ಪೀಚ್ ಬರಲಿಲ್ಲ, ನಿಜಾನ ಹೇಳೋಣ ಅಂತ ಅನಿಸ್ತು. ಸೊ ಮಾತಾಡ್ತಾ ಇದ್ದೀನಿ. ಸೊ ಈಗ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತು ನಾವೆಲ್ಲ ಬಂದಿದ್ದೀವಿ ವಿಡಿಯೋ ಚಿತ್ರದ ಟೀಸರ್ ಬಿಡುಗಡೆ. ಬರಲಿ ಒಂದು ಜೋರಾದ ಚಪ್ಪಾಳೆ, ಯಾಕಂದ್ರೆ ಒಂದು ಅತ್ಯುತ್ತಮವಾದ ಎಫರ್ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಸ್ವಲ್ಪ ಸಾಕಷ್ಟು ಡಿಸ್ಕಷನ್ಸ್ ನಾನು ಇರ್ತಿದ್ದೆ. ಸೊ ಕೇಳಿದ್ದೀನಿ, ಸಖತ್ ಒಳ್ಳೆಯ ಒಂದು ವಿಷಯ ಇದು. ಇದ್ರ ಬಗ್ಗೆ ಪೂರ್ತಿ ವಿಷಯಗಳು ಏನಿದೆ ಎಲ್ಲ ನಿಮ್ಗೆ ತಲುಪುತ್ತೆ ಸ್ವಲ್ಪ ಹೊತ್ತರಲ್ಲಿ. ಸೊ ಏನಂದ್ರೆ ಒಂದು ಕಾರ್ಯಕ್ರಮ ಶುರು ಆಗ್ಬೇಕಾದ್ರೆ ದೇವರ ಭಕ್ತಿ ಗೀತೆಗಳು, ದೇವರ ಮಾತು ಹಾಡ್ತಾರಲ್ಲ. ಸೊ ಈ ಕಾರ್ಯಕ್ರಮದಲ್ಲೂ ಆ ಥರದೊಂದು ಸಡಗರ ಸಂಭ್ರಮ ಇದೆ. ಇದು ದೇವಜ್ ಪಿಕ್ಚರ್ ಅಂತ, ದೇವದ್ ಹಾಡಾಡ್ತಾರಂತ ಇವರು. ನಿಜ ಗೊತ್ತಿಲ್ಲ ಏನ್ ಹಾಡಾಡ್ತಾರಂತ. ಸೊ ವಿಡಿಯೋ ಚಿತ್ರ ಕಂಡ ದಯವಿಟ್ಟು ವೇದಿಕೆ ಮೇಲೆ ಹೋಗ್ಬೇಕು, ಕಾಯ್ತಿದೆ ಅಂತ ಗೊತ್ತು. ಅದಕ್ಕಿಂತ ಮುಂಚೆ ಇವತ್ತು ಬಂದಿರುವಂತ ಗಣ್ಯರನ್ನ ವೇದಿಕೆ ಮೇಲೆ ಕರೆಯುವಂತ ಒಂದು ಸಮಯ. ಸೊ ನಾನೀಗ ಒಬ್ಬೊಬ್ಬರೇ ಒಂದು ಎಲಿಮೆಂಟ್ ಹೇಳಿದೆ. ಆ ಕತೆ ಓದುವಾಗಲೇ ನನಗೆ ಭಯ ಆಯಿತು. ಅಂದರೆ ವಿಜುವಲ್ಸಲ್ಲಿ ಅದೆಷ್ಟು ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು. ಖಂಡಿತ ಜನ ಹೆದರ್ತಾರೆ, ಹೆದರಿದ್ರೆ ಸಿನಿಮಾ ಗೆಲ್ಲುತ್ತೆ. ಹಾಗಾಗಿ ನನಗೆ ಓದಿದಾಗ ಅನಿಸಿದಷ್ಟೆ, ಇದರಲ್ಲಿ ಭಯ ಇದೆ, ವಾವ್ ಅಂತ ಅನ್ನಿಸ್ತು. ಈಗ ಟೀಸರ್ ನೋಡಿದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರೂ. ಈಗ ಸದ್ಯಕ್ಕೆ ಟೆಕ್ನಿಕಲ್ ಶ್ರೀನಿಧಿ, ಸಂಜೀವ, ಮ್ಯೂಸಿಕ್ ಪ್ರಸನ್ನ, ನಿಮ್ಮೂರು ಜನನ್ನು ಮೆನ್ಷನ್ ಮಾಡಲೇಬೇಕು. ತುಂಬ ಒಳ್ಳೆ ಕೆಲಸ ಆಗಿದೆ. ಇನ್ನು ಟೆಕ್ನಿಕಲಿ ಗೊತ್ತಿರುವಂಥ ಹಿರಿಯರು ಸುಮಾರು ಜನ ಇದ್ದಾರೆ ಇಲ್ಲಿ. ಅವರೆಲ್ಲರೂ ನಿಮಗೆ ಇನ್ ಡೀಟೇಲ್ ಅವರಿಗೇನು ಅನಿಸ್ತು ಅಂತ ಹೇಳ್ತಾರೆ. ಆ್ಯಂಡ್ ಥ್ಯಾಂಕ್ ಯು ದೀಕ್ಷಿತ್, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಾಗರ್, ಥ್ಯಾಂಕ್ ಯು ಸೋ ಮಚ್, ಕಷ್ಟ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ಆ ಎಲ್ಲ ವಿಷನ್, ನಿಮ್ಮ ಡ್ರೀಮ್ಸ್ ಎಲ್ಲ ಇವಾಗ ಈ ಥರ ಶೇಪ್ ಅಪ್ ಆಗ್ತಿದೆ ಅಂತ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ವೇಸ್ ಪ್ರೌಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಫೀಲ್ ವೆರಿ ಗುಡ್ ಇನ್ ವಾಟ್ ಎವರ್ ಯು ಡೂ. ಆ್ಯಂಡ್ ನೀವು ಈ ಥರನೇ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಸಿನಿಮಾ ಮಾಡ್ತಾ ಇರಿ. ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಪ್ರೊಡ್ಯೂಸರ್, ಹೋಪ್ಫುಲಿ ಆಸ್ ಅ ಡೈರೆಕ್ಟರ್ ಇನ್ ಫ್ಯೂಚರ್. ಹೋಪ್ಫುಲಿ ದಿಸ್ ಇಸ್ ಸ್ಟಾರ್ಟ್ ಆಫ್ ಸಮಥಿಂಗ್ ರಿಯಲಿ ಗ್ರೇಟ್. ಆ್ಯಂಡ್ ಶ್ರೀನಿಧಿ ಅವರೇ, ನಿಮ್ಮ ಶ್ರಮನೂ ಇಲ್ಲಿ ಕಾಣ್ತಿದೆ. ಇಟ್ಸ್ ಬ್ಯೂಟಿಫುಲ್. ಐ ಥಿಂಕ್ ಲಾಸ್ಟ್ ಟೈಮ್ ನೀವಿಬ್ಬರು ಕೊಲಾಬ್ರೇಟ್ ಮಾಡುವಾಗ ನಮ್ಮ ಪಕ್ಕದ ಇಂಡಸ್ಟ್ರಿ ಕೂಡ ತಿರುಗಿ ನೋಡೋ ಥರ ಮಾಡಿದ್ದೀರಾ, ಫಾರ್ ಆಲ್ ದ ರೈಟ್ ರೀಸನ್ಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಸೊ ನೀವಿಬ್ಬರು ಪುನಃ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಂತ ನ್ಯಾಚುರಲಿ ತುಂಬ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ. ಸೊ ಐ ಥಿಂಕ್ ಈ ಟೀಸರ್ ನೋಡಿದ್ಮೇಲೆ ಇನ್ನಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಲಿಂಕಲ್ಲೇ ಗೊತ್ತಾಗಿತ್ತು, ಬಟ್ ಈಗ ಆ ಸಿನರ್ಜಿ ಅನದರ್ ಲೆವೆಲ್ ಅನಿಸ್ತಿದೆ ವಿಜುವಲಿ ಆ್ಯಂಡ್ ಮ್ಯೂಸಿಕ್ ವೈಸ್. ಪ್ರಸನ್ನ, ಇಟ್ಸ್ ಗ್ರೇಟ್. ಅವರ ಕಾಂಬಿನೇಷನ್ ಇನ್ನು ಏನೇನು ತೊಗೊಂಡು ಬರುತ್ತೆ ಅಂತ ನೋಡಬೇಕು. ಹಾರ್ಡ್ ವರ್ಕ್ ಎಲ್ಲದು ಆಲ್ರೆಡಿ ಕಾಣಿಸ್ತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಸೊ ಕಾದ್ ನೋಡಬೇಕು. Your journey is very inspiring. ಇಷ್ಟು ವರ್ಷ ನಿಮ್ಮನ್ನ ಒಂದು ಆಕ್ಟರ್ ಆಗಿ ಮಿಂಚೋದನ್ನ ನೋಡಿದೀವಿ. ಆ್ಯಂಡ್ ಇವತ್ತಿಂದ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಆಸ್ ಅ ಪ್ರೊಡ್ಯೂಸರ್. ಆ್ಯಂಡ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಶ್ ಯು ಲಕ್ ಇನ್ ಸಕ್ಸಸ್. ಆ್ಯಂಡ್ ಶ್ರೀನಿಧಿ, ಬಿಗ್ ಫ್ಯಾನ್. ಬ್ಲಿಂಕಲ್ಲೂ ತುಂಬಾನೇ ಅಮೇಝಿಂಗ್ ಕೆಲಸ ಮಾಡಿದ್ರಿ ನಿಮ್ಮ ಪೂರ್ತಿ ತಂಡ. ಆ್ಯಂಡ್ ಟೀಸರ್ ತುಂಬಾನೇ ಅಮೇಝಿಂಗ್ ಆಗಿದೆ. ಐ ಆಮ್ ವೆರಿ ಶೋರ್ ದ ನೆಕ್ಸ್ಟ್ ಕಾಂಟೆಂಟ್ ಏನೆಲ್ಲ ರಿಲೀಸ್ ಮಾಡ್ತೀರಾ ಅದು ಇನ್ನೂ ಸ್ಕೇರಿ ಆಗಿರುತ್ತೆ ಅಂತ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ತುಂಬ ಜನ ಹಿರಿಯರಿದ್ದಾರೆ, ಅವ್ರು ಮಾತಾಡ್ತಾರೆ. ಏನಪ್ಪ ನಟನೆ ಬಿಟ್ಟು ಪ್ರೊಡ್ಯೂಸರ್, ಬಟ್ ಈ ಕಂಟೆಂಟ್ ನೋಡಿದ್ಮೇಲೆ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಶ್ರೀನಿಧಿ ಅವರೇ. ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಆಗ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗ್ಬೋದು, ಸೌಂಡ್ ಡಿಸೈನ್ಸ್ ಭಾಳ ಅದ್ಭುತವಾಗಿದೆ. ಭಾಳ ತುಂಬ ನನಗಂತೂ ಭಾಳ ಖುಷಿ ಆಗ್ತದೆ. ಈ ಥರ ಸಿನಿಮಾಗಳು ಬೇಕು ಇವಾಗ ರೈಟ್ ನಾವು ಜನಗಳು ಮಾತಾಡೋದಕ್ಕೆ. ಒಂದು ಸಫಿಷಿಯೆಂಟ್ ಬಜೆಟಲ್ಲಿ ಒಳ್ಳೆ ಕಂಟೆಂಟ್ ಜನಗಳು ಮಾತಾಡೋ ಥರ ಸಿನಿಮಾ ಆಗುತ್ತೆ, ನೋ ಡೌಟ್. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆಮೇಲೆ ದೀಕ್ಷಿತ್ನ KTM ಸಿನಿಮಾದಲ್ಲಿ ನೋಡಿದಾಗೆ ಡೆಡಿಕೇಶನ್ ಇತ್ತು, ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಇದೆ, ಅದೊಂದು ಸ್ಪೆಷಲ್ಲು. ದೀಕ್ಷಿತೇ ನಟನೆ ಮಾಡಬೇಕಾಗಿತ್ತು, ಬಟ್ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದು ಅವರಲ್ಲಿರೋ ದೊಡ್ಡ ಗುಣ. ಒಂದು ಅಪ್ಕಮಿಂಗ್ ಅವ್ರ ಟೀಮ್ ಅವ್ರಿಗೇನೆ ಅವಕಾಶ ಕೊಟ್ಟು ಕಾಣಿಸ್ಕೊಟ್ಟಿದ್ದಾರೆ. KTM ಮತ್ತು ನಾನು ಅಥರ್ವ ಅಂತ ಒಂದೆರಡು ಸಿನಿಮಾ ಡೈರೆಕ್ಟ್ ಮಾಡಿದೆ, ಮತ್ತು ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೆ. ನಾವೇ ಮನೆ ದುಡ್ಡು ಹಾಕೊಂಡು ಸಿನಿಮಾ ಮಾಡಿದ್ದೆ. ದೀಕ್ಷಿತ್ ಮನೆ ತಗೋಬೇಕು ಅನ್ನೋ ದುಡ್ಡನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಭಾಳ ಒಳ್ಳೇದಾಗಬೇಕು.
ಅದೊಂದಿದೆ, ದೀಕ್ಷಿತ್ ಗೆಲ್ಲೇಬೇಕು ಅನ್ನೋದು ನನಗೆ ಸ್ಟ್ರಾಂಗ್ ಒಂದು. ಓಕೆ ದೀಕ್ಷಿತ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹಾಗೆಯೇ ಅಪ್ಕಮಿಂಗ್ ಮೂವಿ ದೀಕ್ಷಿತ್ ಅವ್ರ ನಟನೆ ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೆ, ಅಭಿಯವರು ಇದ್ದಾರೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹಾಗೆಯೇ ಗರ್ಲ್ ಫ್ರೆಂಡ್ ಇದೆ, ಗರ್ಲ್ ಫ್ರೆಂಡ್ ಬಗ್ಗೆ ನಾನೇನಿಲ್ಲ, ಇಡೀ ದೇಶನೇ ಮಾತಾಡುತ್ತೆ, ಆ ನಂಬಿಕೆ ನನಗಿದೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಡೆಫಿನೆಟ್ಲಿ ಒಳ್ಳೆ ಎಲಿಮೆಂಟ್ಸ್ ಇದೆ ಅಂತ ಅನಿಸ್ತು. ಆಮೇಲೆ ಇದರಲ್ಲಿ ಬರೀ ಭಯ ಪಡಿಸೋದು ಒಂದೇ ಅಲ್ಲ, ಡೆಫಿನೆಟ್ಲಿ ಬೇರೆ ತುಂಬ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ನಾನು ನೋಡಿದ್ದೆ. ಅಂದರೆ ಬೇರೆ ಫ್ರೆಂಡ್ಶಿಪ್ಪು ಅಥವಾ ಬೇರೆ ಥಿಂಗ್ಸ್ನಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೆ. ಸೊ ಶ್ರೀನಿಧಿ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಎಲ್ಲ ನೋಡಿದಾಗ ಗೊತ್ತು, ಬರೀ ಇದೊಂದು ಜನನ ಬರೀ ಭಯ ಪಡಿಸೋದಷ್ಟೇ ಅಲ್ಲ, ತುಂಬ ಬೇರೆ ಲೇಯರ್ಸ್ ಇರುತ್ತೆ. ಆಮೇಲೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ಸು ತುಂಬ ಚೆನ್ನಾಗಿತ್ತು. ಯೂಶಲಿ ಟೆಕ್ನಿಷಿಯನ್ಸ್ ತುಂಬ ಓವರ್ ಶ್ಯಾಡೋ ಮಾಡ್ತಾರೆ ಇವ್ರ ಟೀಮಲ್ಲಿ ಈ ಆಡಿಯೋ ವಿಜುವಲ್ಸ್ ಎಲ್ಲ, ಬಟ್ ಡೆಫಿನೆಟ್ಲಿ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಒಂದು ಏನು ಕಾಣಿಸುತ್ತಲ್ಲ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆಲ್ ದ ಬೆಸ್ಟ್. Recently watched another film, very recently, I loved it ಅಂತ ಹೇಳಿ ನಿಮ್ಮ ಬ್ಲಿಂಕ್ ಬಗ್ಗೆ ಸಾಕಷ್ಟು ಹೋಗ್ಲಿದ್ರು. ಸೊ ಇಟ್ ಹೆಲ್ಪ್ಸ್ ಅಸ್, ನಾವು ಏನೋ ಮಾಡಿದಾಗ ನಿಜವಾಗ್ಲೂ ಪ್ಲಸ್. ಸೊ ನಿಮ್ಮಿಬ್ಬರು ಕಾಂಬಿನೇಷನ್ ಇನ್ನೊಂದು ಸಿನಿಮಾ ಆಬ್ವಿಯಸ್ಲಿ ಎಲ್ಲರೂ ಹೋಗಿರೋ ಅದ್ಭುತವಾಗಿ ಬಂದಿದೆ. ಸೌಂಡ್ ಡಿಸೈನ್ ಮತ್ತು ಎಡಿಟ್ ಆಗಿದೆ ಭಾಳ ಲುಕ್ ಫಾರ್ವರ್ಡ್ ಟು ವಾಚಿಂಗ್ ದಿಸ್ ಇನ್ ಥಿಯೇಟರ್. ದಯವಿಟ್ಟು ಥಿಯೇಟರ್ ನೋಡೋಣ, ಇದೆಲ್ಲ ಅಲ್ಲೇ ಮಜಾ ಬರುತ್ತೆ ಅಂತ ನನಗೆ ಅನಿಸ್ತಾರೆ. ಒಳ್ಳೊಳ್ಳೆ ಸಿನಿಮಾಗಳು ಯಾವ ಅಂತ ಒಂದಷ್ಟು ಲಿಸ್ಟ್ಗಳು ಬರುತ್ತೆ, ಅದ್ರಲ್ಲಿ ನಮ್ಮ ಕನ್ನಡದ್ದು ಬ್ಲಿಂಕ್ ಒಂದು ಸಿನಿಮಾ ಅದ್ರಲ್ಲಿ ಸೇರ್ಕೊಂಡೆ. ಅದೆಲ್ಲ ನೋಡುವಾಗ ಶ್ರೀನಿಧಿ ಅವರು ನೆನಪಾಗಿ ಖುಷಿ ಆಗುತ್ತೆ ಅವ್ರನ್ನ ಕಂಡು ಅಂತ. ಸೊ ಭಯ ಪಡ್ಸಕ್ ಮಾಡಿದ್ರೆ ಭಯ ಆಗುತ್ತೆ, ಅದೇ ಭಯ ಆದ್ರೆ ಸಿನಿಮಾ ಗೆಲ್ಲುತ್ತೆ, ಮತ್ತೆ ನೀವು ಮತ್ತೆ ಮನೆ ತಗೊಳ್ಳಿ ಅಂತ ಹೇಳಿ ಟೀಮ್ಗೆ ಕಂಗ್ರಾಚುಲೇಷನ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಅನ್ನೋದೇ ಒಂದು ಯುನೀಕ್ ಟೈಟಲ್. ನಾವು 6600 ಕಾಲದಿಂದ, MMS ಕಾಲದಿಂದ CD, DVD, ಮೊನ್ನೆ ರೀಸೆಂಟ್ ಪೆನ್ಡ್ರೈವ್ವರೆಗೂ ವಿಡಿಯೋ ತನ್ನದೇ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ಮಾರ್ಕೆಟಲ್ಲಿ ಫಾರ್ ದಿ ಬ್ಯಾಡ್ ರೀಸನ್. ಈ ವಿಡಿಯೋ ಒಂದು ಫುಲ್ ಪ್ಯಾಕೇಜ್ ಇದೆ ಅಂತ ಅನ್ಸಿ ನೋಡಿದಾಗ ಟೈಟಲಲ್ಲಿ ಫೋಕಸ್ ಆಗೋದು ನಾನು ಬಹಳಷ್ಟು ಜನ ತಿರುಗಿ ನೋಡೋ ಥರದ್ದು ಎಲಿಮೆಂಟ್ ಇದೆ. ಅಲ್ಲೊಂದು ಕೆಂಪು ಮಾರ್ಕೆಟ್ ಇದ್ದಾರೆ, ನಾನು ಆಪರೇಷನ್ ಸಿಂಧೂರ ಕರೆಕ್ಟ್ ಮಾಡ್ಕೊಂಡೆ, ಅದು ಟ್ರೆಂಡ್ ನಡೀತಾ ಇದೆ, ಹಂಗೆ ಪೋಸ್ಟರ್ ಇಲ್ಲಿ ಬ್ಲಡ್ ಇರ್ಬೋದು ಬಹುಶಃ ಅದು. ತುಂಬ ಖುಷಿ ಆಯ್ತಿದೆ ನೋಡಿ. ಆಮೇಲೆ ಟೆಕ್ನಿಕಲಿ ಚೆನ್ನಾಗಿದೆ, ಶ್ರೀನಿಧಿ ಬ್ಲಿಂಕಲ್ಲಿ ಪ್ರೂವ್ ಮಾಡಿದ್ರು. ಆಮೇಲೆ ಅವರು ದೆವ್ವ ಎಲ್ಲಿದೆ ಹುಡುಕ್ಬೇಕು ಅಂತೆಲ್ಲ ಹೇಳ್ತಿದಾರಲ್ಲ, ಅವ್ರ ತಂಡನೇ ದೆವ್ವ ತಂಡ. ಅವರು ದೆವ್ವ ಥರ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಆಮೇಲೆ ದೆವ್ವ ನೋಡಿದ್ದೀರಾ ಅಂತ ನನಗೆ ಬಂದ ತಕ್ಷಣ ಕೇಳಿದ್ರೆ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳಿದೆ ಅಲ್ಲಿ. ಸೊ ನನಗೆ ಇಷ್ಟ ಆಯಿತು, ತಲೆಯಲ್ಲಿ ಹುಳ ಬಿಡುತ್ತೆ, ಎಂಗೇಜಿಂಗ್ ಆಗಿರುತ್ತೆ, ಒಂದು ಇಡೀ ಪ್ಯಾಕೇಜ್ ಸಿನಿಮಾ ನೋಡಿದಾಗ ಮಜಾ ಇರುತ್ತೆ ಅಂತ ಅನಿಸ್ತು. ಸೊ ಇನ್ನು ದೀಕ್ಷಿತ್ ನನಗೆ ತಮ್ಮನಂತ ಗೆಳೆಯ, ನಾಗಿಣಿಯಿಂದ ನಾವು ಕರಿಯರ್ ಶುರು ಮಾಡಿದ್ದು. ಅಂದರೆ ಮೇಜರ್ ಆಗಿ ಅವ್ರಿಗೆ ಬ್ರೇಕ್ ಕೊಟ್ಟಿದ್ದು ನಾಗಿಣಿ DKD, ಅಲ್ಲಿಂದ ಬಂದಿದ್ದು. ಸ್ಟ್ರಗ್ಲಿಂಗ್ ಡೇಸಲ್ಲಿ ನೋಡಿದ್ದೀನಿ, ಇಬ್ಬರು ಅಮ್ಮಂದಿರು ಇದ್ದಾರೆ, ಉಷಮ್ಮ ಇದ್ದಾರೆ ಮತ್ತು ಅಮ್ಮ ಇದ್ದಾರೆ. ಅವ್ರು ಖುಷಿ ಪಟ್ಟಿರ್ತಾರೆ. ಅಂದರೆ ನಿರ್ದೇಶಕ, ಒಬ್ಬ ನಟ ನಿರ್ದೇಶಕನಾಗೋದು ಅಥವಾ ಒಬ್ಬ ನಟ ನಿರ್ಮಾಪಕನಾಗೋದು ಅವ್ನ ಕಂಫರ್ಟ್ ಝೋನ್ನ ಬಿಟ್ಟು ಬಂದು ಮಾಡ್ಬೇಕಾಗತ್ತೆ. ಅವನು ಆ್ಯಕ್ಟಿಂಗ್ ಆದ ಆರಾಮಾಗಿ ಹೋಗಿ ಮಾಡಿ ಬಂದ್ಬಿಡ್ತಾರೆ, ತಲೆಬಿಸಿಲ್ಲ. ರಿಸ್ಕ್ ತಗೊಳ್ಳೋ ಕೆಲಸನ ದೀಕ್ಷಿತ್ ಮಾಡಿದ್ದಾರೆ. ದೀಕ್ಷಿತ್ ಯಾವತ್ತಿಗೂ ನಾನು ಗಮನಿಸ್ದಂಗೆ ಕಂಫರ್ಟ್ ಹಿಂದೆ ಹೋಗಿಲ್ಲ. ಅವರು ಕಂಫರ್ಟಿಗೆ ಚಾಲೆಂಜ್ ಮಾಡಿಕೊಂಡು ಬೇರೆ ಕೆಲಸಗಳು ಮಾಡ್ತಾ ಬಂದಿದ್ದಾರೆ. ಸೊ ಮನೆಗೆ ಹೋಗ್ಬೇಕಂದ್ರೆ ಅದ್ರಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಿರಲ್ಲ, ಈ ಸಿನಿಮಾ ನಿಮಗೆ ನೀವು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಮನೆ ಕೊಡಿಸುತ್ತೆ, ಒಳ್ಳೇದಾಗಲಿ. ಆಮೇಲೆ ಇಡೀ ವಿಡಿಯೋ ನನಗಿಷ್ಟ ಆಯಿತು, ಅಂದರೆ ಅದು ಭಾಳ ಇಂಪಾರ್ಟೆಂಟ್. ನಾನು ಯೂಶಲಿ ಹಾರರ್ ಸಿನಿಮಾ ನೋಡೋಕೆ ಹೋಗಲ್ಲ, ಬೇಡ ಸವಾಸ ಅಂತ ಸುಮ್ಮನೆ ಇರ್ತೀನಿ. ಬಟ್ ನೋಡ್ಬೇಕು ಅನ್ನಿಸ್ತು, ಅಲ್ಲಿ ಇಡೀ ತಂಡ ಗೆದ್ದಿದೆ, ಎಲ್ಲರೂ ಇಂಡಿವಿಜುವಲ್ ಹೇಳೋಕ್ಕಾಗಲ್ಲ, ಒಳ್ಳೇದಾಗಲಿ. ಎಲ್ಲ ಕಡೆನೂ ಹೇಳ್ಕೊಳ್ತಾ ಇದ್ದೀನಿ, ನೋ ಕನ್ನಡ ಇಂಡಸ್ಟ್ರಿ ಮಲಗಿದೆ ಅಥವಾ ಇನ್ನೊಂದಾಗಿದೆ ಅನ್ನೋ ಒಂದು ವಿಚಾರ ತಲೆಯಿಂದ ತೆಗೆದಾಕ್ಬಿಡಿ. ಬಿಕಾಸ್ ಇಟ್ ಇಸ್ ಇನ್ ದಟ್ ಮೆಟಮಾರ್ಫಿಸಿಸ್ ಸ್ಟೇಜಲ್ಲಿದೆ. ಸೊ ಎಲ್ಲರೂ ಕುಕ್ಕೂರು ನಮಗೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಎಲ್ಲ ಹೇಳ್ಕೊಂಡು ಅದ್ರ ಹೊರಗಡೆ ಬರೋಣ ಅಂತ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ನೋ, ಇಟ್ ಇಸ್ ಗೋಯಿಂಗ್ ಟು ಕಮ್ ಔಟ್ ವಿತ್ ಮೋಸ್ಟ್ ಬ್ಯೂಟಿಫುಲ್ ಕಲರ್ಸ್ ಆ್ಯಂಡ್ ಒನ್ ಆಫ್ ದ ಕಲರ್ಸ್ ಇಸ್ ದಿಸ್ ವಿಡಿಯೋ. ಇಟ್ಸ್ ಅ ಕಮಾಂಡಬಲ್ ಜಾಬ್, ಶ್ರೀನಿಧಿ. ಲೈಕ್ ಐ ಆಲ್ವೇಸ್ ನನ್ನ ಮರ್ಫಿ ಸಿನಿಮಾದ ಪ್ರಮೋಷನ್ಸ್ ಮಾಡಬೇಕಾದ್ರೂ ಐ ವಾಸ್ ಆಲ್ವೇಸ್ ಬಿ ಲೈಕ್ ಇವ್ರನ್ನ ತುಂಬಾ ಕೇಸ್ ಸ್ಟಡಿ ಥರ ನಾನು ಕನ್ಸಿಡರ್ ಮಾಡಿದ್ದೆ. ಬಿಕಾಸ್ ಅಂಥ ಒಂದು ಪುಟ್ಟ ಸಬ್ಜೆಕ್ಟ್ನ ಇಟ್ಕೊಂಡು, ಅಷ್ಟು ಅಂಥ ಒಂದು ಅದ್ಭುತವಾದಂಥ ಸಬ್ಜೆಕ್ಟ್ನ ಇಟ್ಕೊಂಡು, ಒಂದು ಪುಟ್ಟ ಟೀಮ್ನ ಇಟ್ಕೊಂಡು ಆ ರೀತಿ ಅದನ್ನು ರೀಚ್ ಮಾಡೋವಂಥ ಒಂದು ಸಣ್ಣ ವಯಸ್ಸಿನ ಹುಡುಗ, ಹಿ ಈಸ್ ಆಲ್ವೇಸ್ ಒಂದು ಮಾದರಿಯಾಗಿ ಉಳ್ಕೊತಾನೆ. ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ದೀಕ್ಷಿತ್ ಮ್ಯಾನ್. ಐ ಹ್ಯಾವ್ ಬೀನ್ ಆಲ್ವೇಸ್ ಎನ್ ಅಡ್ಮೈರರ್ ಆಫ್ ಯು. I'll work with you. So he heard and I'm extremely happy to see something which is so beautiful and so what do you say, captivating. I'm really honored to be here amidst all these people, beautiful people
ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ. Film sci-fi genre is now you are coming to a horror found footage genre, and this can be only happen to have a team around you. ನಾನು ಫಸ್ಟ್ ನಿಮ್ಮನ್ನ ನೋಡಿದ್ದೆ and ನಿಮ್ಮ ಥ್ರೂ ನಾನು ನಿಮ್ಮ ಟೀಮ್ನ ನೋಡ್ತಾ ಇದ್ದೀನಿ. You have wonderful editors, sound designers and actors and ADs. And Dikshit sir, ನೀವು ಫಸ್ಟು ಫೇಸ್ ಆಗಿ ಬಂದ್ರಿ ಲಾಸ್ಟ್ ಫಿಲ್ಮ್. ನಾವು ಯು ಆರ್ coming as a producer. You are not just backing this film, you are backing the future filmmakers here. So I'm so happy for you. And this is not just a film. ಇನ್ನು ಮುಂದೆ ತುಂಬ ಬರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ರನ್ ಕಂಟಿನ್ಯೂ ಆಗಲಿ ಬ್ಲಿಂಕ್ ಥ್ರೂ ಇಂದ ಈ ಫಿಲ್ಮ್ ಥ್ರೂ. ಕಂಗ್ರ್ಯಾಚುಲೇಷನ್ಸ್. ನಾನು ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಟೀಸರ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಟೀಮ್ಗೆಲ್ಲ ಒಳ್ಳೆದಾಗಲಿ. ಐ ಆಮ್ ವೆರಿ ಸಾರಿ ಫಾರ್ ಕಮಿಂಗ್ ಲೇಟ್, ಬಟ್ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಐ ಆಮ್ ಸರೌಂಡೆಡ್ ಬೈ ಸಚ್ ವಂಡರ್ಫುಲ್ ಪೀಪಲ್. ಉಷಾ ಮ್ಯಾಮ್ ಇರಲಿ, ನೀವಿರಲಿ, ಶ್ರೀನಿಧಿ ಅವರಿರಲಿ, ಸಿಡ್ ಅವರಿರಲಿ, ಕಾಜಲು, ಮಂದರ್ ಅವರು, ಬೃಂದ ಅವರು, ಅರುಣ್ ಸರು, ನಮ್ಮ ಹೈಬದನಾಸ್ ಅವರು. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಸಾರಿ, ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಲೈಕ್ ಲೇಟಾಗಿ ಬಂದೆ. ಬಟ್ ಮೊದಲಿಂದನೇ ನೀವು ತುಂಬಾ ಇನ್ಸ್ಪೈರಿಂಗ್ ಆಗಿದ್ದೀರಾ. KTM ಇಂದ ನೀವು ತುಂಬ ಇನ್ಸ್ಪೈರ್ ಮಾಡಿದ್ರಿ. ಅಂದರೆ ನಿಮ್ಮ ವರ್ಕ್ ಎಥಿಕ್ ಇರಲಿ, ಡಿಸಿಪ್ಲಿನ್ ಇರಲಿ, ಐ ಆಮ್ ವೆರಿ ವೆರಿ ಇನ್ಸ್ಪೈರ್ಡ್ ಬೈ ಯು. ಆ್ಯಂಡ್ ಇಷ್ಟು ಬೇಗ ಇಷ್ಟು ದೊಡ್ಡ ಹೆಜ್ಜೆ ತಗೊಂಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ದಿ ಎಂಟೈರ್ ಟೀಮ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅಮೇಜಿಂಗ್ ಜಾಬ್. ಟೆಕ್ನಿಕಲ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಹೋಗೋಣ ಸಿನಿಮಾ ನೋಡೋಣ ಎಲ್ಲ ಒಟ್ಟಿಗೆ. ಥ್ಯಾಂಕ್ ಯು ಸೊ ಮಚ್. ರಿಲೇಷನ್ ಕೊಟ್ಟಿದ್ದ ಸ್ಟೇಜಿಂದ 3 ವರ್ಷದ ತನಕ ತುಂಬಾನೇ ಕಷ್ಟ ಆದಂತಹ ಒಂದು ಜರ್ನಿಯಲ್ಲಿ ಜೊತೆಗೆ ನಿಂತು ಯಾವತ್ತೂ ಕೂಡ ಏನು ಮನಸ್ಸಿಗೆ ತಗೊಳ್ಳದೇ ಇದ್ದಂತಹ ನಮ್ಮ ಟೀಮ್. ಸೊ ಆ ಟೀಮ್ನಲ್ಲಿ ಈಗ ನಾಯಕ ನಟರಾಗಿ ಪದಾರ್ಪಣೆ ಮಾಡ್ತಿರುವಂತಹ ನಮ್ಮ ಭರತ್ಗೆ ತುಮಕೂರು, ಸೊ ಜೀವನ್ ಶಿವಕುಮಾರ್ ಅವರು, ಅಂಡ್ ನಮ್ಮ ನಟಿಯರಾದಂತಹ ನಲ್ಮೆ ನಾಚಿಯಾರ್ ಅವರು, ಅಂಡ್ ಪ್ರಿಯಾ ಮ್ಯಾಮ್. ಮತ್ತೆ ಈ ಟೀಸರ್ ಬರೋದಕ್ಕೆ ಮುಂಚೆಯಿಂದ ಒಂದು ವಾರದ ಹಿಂದೆ ಈಗ ನಾವು ಎಷ್ಟೇ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಪುಲ್ ಮಾಡಿದ್ರು ವಿಡಿಯೋನ ಒಂದು ಕನ್ನಡದ ಕೋರ್ ಆಡಿಯನ್ಸ್ಗೆ ರೀಚ್ ಮಾಡೋಕೆ ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ನೀವುಗಳು ಕೂಡ ಅಪ್ಲೋಡ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ತರ ಸ್ವತಂತ್ರ ತಂಡಗಳಿಗೆ, ಮುಂದೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಬಂದಿರೋ ತಂಡಗಳಿಗೆ ಒಂದು ರೆಕ್ಕೆ ಕಟ್ಟಿದಾಗ ಆಗುತ್ತೆ. ದಯವಿಟ್ಟು ಎಲ್ಲರೂ ಆ ಕೆಲಸಗಳನ್ನ ಮಾಡಿ. ಸೊ ಮುಂದಿನ ಮಾತಾಡಲ್ಲ. ಓಕೆ, ಲೆಟ್ಸ್ ಗೋ ದೆನ್. ಈಗ ಚಿತ್ರತಂಡದ ಒಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ನೋಡಿದ್ರೆ ಭಯ ಆಗ್ತಿದೆ ನನಗೆ. ಬಟ್ ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಹ್ಯಾಪಿ ಟು ಬಿ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಜೆಕ್ಟ್ ವಿತ್ ದೀಕ್ಷಿತ್. ಇದರಲ್ಲಿ ಒಂದು ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ ವಿತೌಟ್ ಸೆಕೆಂಡ್ ಥಾಟ್ ಐ ಸೆಡ್ ಎಸ್. ದಟ್ ಇಸ್ ಮೈ ಲವ್ ಫಾರ್ ಹಿಮ್ ಆ್ಯಂಡ್ ಮೈ ಬ್ಲೆಸ್ಸಿಂಗ್ಸ್ ಫಾರ್ ಹಿಮ್. ತುಂಬ ಸಣ್ಣ ಪಾತ್ರ ಮಾಡಿದ್ದೀನಿ, ಬಟ್ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಪ್ರೋಸ್ಥೆಟಿಕ್ಸ್ ಹಾಕೊಂಡು ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ದೀಕ್ಷಿತ್ ಗೇವ್ ಮಿ ದಟ್ ಆಪರ್ಚುನಿಟಿ. ಟೀಸರ್ ನೋಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಟ್ ಇಂಡ್ಯೂಸಸ್ ಕ್ಯೂರಿಯಾಸಿಟಿ ಆ್ಯಂಡ್ ತುಂಬ ಫಾಸ್ಟ್ ಪೇಸ್ಡ್ ಆಗಿರುತ್ತೆ ಅನ್ಕೋತೀನಿ. ಲೈಕ್ ದಿ ಅದರ್ ಡೈರೆಕ್ಟರ್ಸ್ ಆ್ಯಂಡ್ ಸೆಲೆಬ್ರಿಟೀಸ್ ಸೆಡ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತುಂಬ ಸ್ಪಾಟ್ ಆನ್ ಇದೆ. ಸೌಂಡ್ ಎಫೆಕ್ಟ್ಸ್ ಚೆನ್ನಾಗಿದೆ. ಮ್ಯೂಸಿಕ್ ಇಸ್ blasting. I'm sure it's going to be a real successful roller coaster ride for the viewer. Wishing Dikshit and Srinidhi sir all the very best and kudos to the team. Thank you sir. ಬ್ಲಿಂಕಲ್ಲಿ ನಾನು ಅಸೋಸಿಯೇಟ್ ಆಗಿ ಆರ್ಟಿಸ್ಟ್ ಕೋಆರ್ಡಿನೇಟರ್ ಆಗಿ ಮತ್ತು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಈ ಸತಿ ತೆರೆ ಮೇಲೆ ಲೀಡ್ ರೋಲ್ ಆಗಿ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಹೋಪ್ಫುಲಿ ಇನ್ನೂ ಚೆನ್ನಾಗಿ ಆಪರ್ಚುನಿಟಿ ಸಿಗುತ್ತೆ ಆ್ಯಂಡ್ ಮುಂದಕ್ಕೆ ಹೋಗ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಶ್ರೀನಿಧಿ ಮೈಕ್ ಶೇರ್ ಮಾಡ್ತೀನಿ, ಇದಕ್ಕೂ ಕಾಸು ಕೊಡ್ತೀನಿ. ಹಲೋ, ನಮಸ್ಕಾರ. ನನ್ನ ಹೆಸರು ಪವನ ಪುತ್ರ ಅಂತ. ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟು. ಇದರೊಂದು ಕ್ಯಾರೆಕ್ಟ್ರು ಮಾಡಿದ್ದೀನಿ, ಬಟ್ ಯಾವುದೋ ಅಂತ ಹೇಳಂಗಿಲ್ಲ, ಡೈರೆಕ್ಟರ್ ಹೇಳ್ತಾರೆ. ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಪ್ರಾಸ್ಥೆಟಿಕ್ ಹಾಕಿದ್ದೀನಿ, ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳೋಕ್ಕಾಗದಿರೋದ್ರಿಂದ ಸದ್ಯಕ್ಕೆ ಇವಾಗ ನಾನು ಮಾತು ಮುಗಿಸ್ತೇನೆ. ಮುಖ್ಯ ಪಾತ್ರದಲ್ಲಿ ಮೊದಲನೇ ಸತಿ ಈಗ ಬರ್ತಿರೋ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸೊ ಇದಕ್ಕೂ ಮುಂಚೆ ಬ್ಲಿಂಕು, ಸುಮಾರು ಸಣ್ಣ ಪಾತ್ರ
ಆ್ಯಕ್ಟ್ ಮಾಡಿದ್ದೀನಿ. ಫಸ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಶ್ರೀನಿಧಿ ಆ್ಯಂಡ್ ಮತ್ತು ದೀಕ್ಷಿತ್ ಸರ್ಗೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಮ್ಮನ್ನು ನಂಬಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ. ಆ್ಯಂಡ್ ಇನ್ನೊಂದು ಈ ಟೈಮಲ್ಲಿ ನನಗೆ ತುಂಬ ನೆನಪಾಗೋದು ಅಂದರೆ 2017 ಅನಿಸುತ್ತೆ, ನಾವೆಲ್ಲ ಆ್ಯಕ್ಚುಲಿ ನಾಟಕ ಮಾಡಿಕೊಂಡು ಥಿಯೇಟ್ರಲ್ಲಿ ಕಾಲೇಜಲ್ಲಿ ಥಿಯೇಟ್ರ್ ಮಾಡ್ಕೊಂಡು ಬರ್ತಿದ್ದು ಹುಡುಗರು. ಸೊ ಆ 2017ರಲ್ಲಿ ಬಸವನಗುಡಿ ಪೊಲೀಸ್ ಸ್ಟೇಷನಿಂದ ಒಂದು ಸ್ಕೂಲ್ ಇದೆ, ಲೇಡೀಸ್ ಸ್ಕೂಲ್ ಇದೆ. ಅಲ್ಲಿ ರಿಹರ್ಸಲ್ ಬಿಡ್ತಿದ್ರು ಸ್ಕೂಲ್ ಮುಗಿದ್ಮೇಲೆ. ಸೊ ಅಲ್ಲಿ ಸಂಜೆ ನಮ್ಗೆ 5 ಗಂಟೆ ರಿಹರ್ಸಲ್ ಬಿಡ್ತಿದ್ರು. ಸೊ ರಿಹರ್ಸಲ್ ಮುಗಿಸ್ಕೊಂಡು ಅದೊಂದು ಸಣ್ಣ ಕಟ್ಟ ಇದೆ ನಮ್ಮ ರಿಹರ್ಸಲ್ ಜಾಗಕ್ಕೆ. ಸೊ ಅವತ್ತು ಅಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದು ಒಂದು ಸಿನಿಮಾ ಮಾಡಬೇಕು, ಒಂದೇ ಸಿನಿಮಾ ಮಾಡಬೇಕು, ಸಾಕಲ್ಲ ಆಮೇಲೆ ಮುಂದಕ್ಕೆ ಏನೋ ನೋಡೋಣ ಏನು ಕತೆ ಏನಾಗುತ್ತೋ ಪರವಾಗಿಲ್ಲ, ಜೀವನದಲ್ಲಿ ನಮ್ಮ ಆಸೆ ಏನಿತ್ತು ಅಂದರೆ ಒಂದೇ ಸಿನಿಮಾ ಮಾಡಬೇಕು ಅಂತ. ಸೊ ಅವತ್ತಿಂದ 2017ಇಂದ ಸೊ ಈಗ 2025ವರೆಗೂ ಆ ಹೊಡೆದಾಟ, 0 ಬಜೆಟ್ ಶಾರ್ಟ್ ಫಿಲಮ್ಸು ಮತ್ತು ಎಷ್ಟೋ ಕಥೆಗಳು ಪಾಪ ನಿಧಿ ಬರೆದು ಈಗಲೂ ಒಂದು ಮನೇಲಿದೆ, ಅವ್ಯಾವು ನಮ್ಗೆ ಈಚೆ ತರಕ್ಕಾಗಲಿಲ್ಲ. ಸೊ ಅಲ್ಲಿಂದ ಫಾರ್ಮ್ ಆಗಿದ್ದ ಟೀಮು. ಸೊ ಅವತ್ತು 2017ಅಲ್ಲಿ ಯಾರು ಹುಡುಗರು ನಮ್ಮ ಜೊತೆ ಇದ್ರು ಇವತ್ತು ನೋಡ್ಬೋದು, ಎಲ್ಲರೂ ಇಲ್ಲಿ ಹಿಂದೆನೇ ಇದ್ದಾರೆ. ಸೊ ಒಂದು ಕಾಲೇಜಲ್ಲಿ ಒಂದು ಹುಡುಗರು ಒಂದು ಟೀಮ್ ಮಾಡಿಕೊಂಡು ಅವರೇ ಬೆಸ್ಟ್ ಫ್ರೆಂಡ್ಸ್ ಆಗಿ, ಸೊ ಅವರೇ ಅಷ್ಟು ಜನನು ಈ ಎಜುಕೇಷನ್ ಫೀಲ್ಡ್ ಬಿಟ್ಟು ಅಷ್ಟು ಜನ ಸಿನಿಮಾಗೆ ಬಂದರೆ ಎಲ್ಲಿರ್ತಾರೆ ಅಂದರೆ ಇವತ್ತು ಈ ಸ್ಟೇಜ್ ಮೇಲೆ ಇರ್ತಾರೆ. ಯಾಕಂದರೆ ನಮಗೆ ಕಾಲೇಜಲ್ಲಿ ಇವರೇ ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ಬರೋ ಒಂದು ಟ್ರಿಪ್ಗೋಣ ಅಂದರು ಏನು ಮಕ್ಕಳೇ, ಬರೋ ಮನೇಲಿ ಫಂಕ್ಷನ್ ಇದೆ ಅಂದರು ಇವರೇ, ಸರಿ ಆಯ್ತು ಬನ್ನಿ ಸಿನಿಮಾ ಮಾಡೋಣ ಅಂದರು. ಸೊ ಇವರೇ. ಸೊ ಇವ್ರನ್ನೆಲ್ಲ ನಾನು ಇವತ್ತಿಗೆ ಈ ಸ್ಟೇಜ್ ಮೇಲೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಮಾಡ್ಬೇಕಲ್ಲ ಅಂತ ನಾನು ತುಂಬ ಜೋಶಲ್ಲಿ ಇರ್ತಾ ಇದ್ದೆ ಯಾವಾಗಲೂ. ಆ ಜೋಶ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದು ನಮ್ಮ ತಂಡ. ಸೊ ಈ ತಂಡಕ್ಕೆ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ಇಲ್ಲಿ ಹೊಸಬ್ರಿಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟು ಜನ ಮೀಡಿಯಾದವರು, ಇಷ್ಟು ಜನ ಗೆಸ್ಟ್ಗಳು, ನೀವೆಲ್ಲ ಬಂದಿರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಏನು ಹೇಳ್ಬೇಕು ಅಂತ ಫಸ್ಟು ಆ್ಯಕ್ಚುಲಿ ಬ್ಲಿಂಕ್ ಶೂಟಿಂಗ್ ಟೈಮಲ್ಲಿ ನಾವು ಶೂಟ್ ಮಾಡ್ತಾಯಿದ್ವಿ, ಒಂದು ಅಪೂರ್ವ ಮನೆಯನ್ನು ಸೀಕ್ವೆನ್ಸ್ ಶೂಟ್ ಮಾಡ್ತಾಯಿದ್ವಿ. ನಾನು ಶ್ರೀನಿಧಿ ಅವರು ಮತ್ತು ದೀಕ್ಷಿತ್ ಸರ್ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ದೀಕ್ಷಿತ್ ಸರ್ ಹೇಳ್ತಾ ಇದ್ರು ಅವ್ರಿಗೆ ಗೊತ್ತಿತ್ತು ನಾವೆಲ್ಲ ಆ್ಯಕ್ಟರ್ ಆಗಬೇಕು ಅಂತ, ಬಟ್ ಅಸೋಸಿಯೇಟ್ ಆಗಿ ಅಲ್ಲಿ ಎಲ್ಲ ಕೆಲಸ ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ತಿದ್ರಿಂದ ಅವ್ರಿಗೆ ಗೊತ್ತಿತ್ತು ಇವ್ನು ಆ್ಯಕ್ಟರ್ ಆಗಬೇಕು, ಇವರೆಲ್ಲ ಹುಡುಗರು ಆ್ಯಕ್ಟರ್ ಆಗಬೇಕು ಅಂತ. ಸೊ ಅವ್ರು ಯಾವಾಗಲೂ ಒಂದು ಮಾತಾಡೋರು, ಅವತ್ತಿನ ದಿವಸ ಒಂದು ಮಾತಾಡಿದ್ರು, ನೋಡಪ್ಪ ಈಗ ಈ ಕೆಲಸಗಳು ಮಾಡ್ತಾ ಇದ್ದೀರಾ, ಯಾವತ್ತು ಒಳಗಡೆ ಇರೋ ಇದನ್ನು ಕಳ್ಕೊಬೇಡಿ, ಇನ್ನೊಂದು 2-3 ವರ್ಷ ಇಲ್ಲ ಇನ್ನೊಂದು 5 ವರ್ಷಕ್ಕೆ ನೀವು ಆ್ಯಕ್ಟರ್ಗಳಾಗ್ತೀರಾ, ನಿಮಗೂ ಡೈರೆಕ್ಟರ್ಗಳು ಬಂದು ಒಂದಿಷ್ಟೇನೋ ಹೇಳ್ತಾರೆ, ಆಗ ಪ್ರಿಪೇರ್ ಆಗಬೇಕು ಅಂತ. ಸೊ ಆ 5 ವರ್ಷನ ಕಮ್ಮಿ ಮಾಡಿ 1-2 ವರ್ಷಕ್ಕೆ ಮಾಡಿಕೊಟ್ಟಿದ್ದಕ್ಕೆ ಸೊ ಶ್ರೀನಿಧಿ ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ದೀಕ್ಷಿತ್ ಸರ್, ಆಮೇಲೆ ಭರತ್ ಸಾಗರ್ ಸರ್, ಆಮೇಲೆ ಉಷಾ ಮೇಡಮ್ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಟೀಸರ್ ನೋಡಿದ್ದೀರಾ? ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಫೌಂಡ್ ಫುಟೇಜ್ ಜಾನರಲ್ಲಿ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅಂತ ಒಂದು ಸಿನಿಮಾ ಇದೆ. ಸೊ ದಟ್ ವಾಸ್ ಲೈಕ್ ಅ ಸೆಮೈನಲ್ ಮೂವಿ. ನನ್ನ ಆಸೆ ವಿಡಿಯೋ ಅದನ್ನು ಮೀರಿಸಲಿ, ಆ್ಯಂಡ್ ಅಟ್ಲೀಸ್ಟ್ ಕನ್ನಡದ ಮಟ್ಟಿಗೆ. ಆ್ಯಂಡ್ ಶ್ರೀನಿಧಿ ಆ್ಯಂಡ್ ದೀಕ್ಷಿತ್ನಂತೂ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಎಲ್ಲರೂ ಹೇಳಿದಾಗೆ ಆ ಕಮಿಟ್ಮೆಂಟ್, ಆ ಡಿಸಿಪ್ಲಿನ್, ನಾವೊಂದು ತನ್ನಲ್ಲಿರೋ ಎಲ್ಲದನ್ನು ಒಂದು ಪ್ರಾಜೆಕ್ಟ್ ಕೊಡೋದನ್ನ ನಾನು ನೋಡ್ತಾ ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ವೆರಿ ಹಾರ್ಟನಿಂಗ್ ಟು ಸಿ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಶ್ರೀನಿಧಿ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡೋದು. ಆ್ಯಂಡ್ ಶ್ರೀನಿಧಿ ಇಸ್ ಎ ವೆರಿ ಸ್ಪೆಷಲ್ ಡೈರೆಕ್ಟರ್ ಬಿಕಾಸ್ ಅವನಿಗೊಂದು ಆ ತಂಡ ಇದೆ ಆ್ಯಂಡ್ ದಟ್ ಈಸ್ ಹಿಸ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಆ ಸಿನರ್ಜಿ ಅಂತ ಯಾರೋ ಪದ ಯೂಸ್ ಮಾಡಿದ್ರು, ಯಾರು ನೆನಪಿಲ್ಲ ನನಗೆ, ಬಟ್ ಅದು ನೀವು ನಮ್ಮ ಸಿನಿಮಾದಲ್ಲಿ ನೋಡ್ತೀರಾ. ಯಾಕಂದರೆ ಅವನ ವಿಷನ್ ಎಲ್ರಿಗೂ ಗೊತ್ತಿರುತ್ತೆ, ಅಂದರೆ ಅಟ್ಲೀಸ್ಟ್ ಅದನ್ನು ಕಮ್ಯುನಿಕೇಟ್ ಮಾಡುವ ಅವರಲ್ಲಿ ಒಂದು ಏನಂತಾರೆ ರಿಲೇಷನ್ಶಿಪ್ ಹೇಳ್ತಿದೆಯಲ್ಲ, ಅದು ನಿಮಗೆ ಈ ಸಿನಿಮಾದಲ್ಲಿ ಕಾಣುತ್ತೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ನೋಡಿ, ಆ್ಯಂಡ್ ಒಳ್ಳೆ ರಿವ್ಯೂಸ್ ಕೊಡಿ. ನನಗೂ ಇದು ತುಂಬ ಬೇರೆ ಥರ ಎಕ್ಸ್ಪೀರಿಯನ್ಸು. ನನಗೆ ದವ್ವ ಆ ಥರದೆಲ್ಲ ನಾನು 8 ಗಂಟೆ ಮೇಲೆ ಕ್ಯಾಬಲ್ಲೂ ಓಡಾಡಲ್ಲ ನಿಜವಾಗ್ಲೂ. ಸಿದ್ದು ಇಲ್ಲಿದ್ದಾನೆ, ಇವತ್ತು ನನ್ನ ಹತ್ರ ಸುಳ್ಳು ಹೇಳಿ ಇವ್ನು ಕಾರಲ್ಲಿ ಹೋಗಿ ನನ್ನ ಕ್ಯಾಬಲ್ಲಿ ಹತ್ತಿಸ್ಕೊಂಡ್ ಬಂದಿದ್ದೆ. ನಾನು ಇಲ್ಲಿ ಸರ್ಪ್ರೈಸ್ ಮಾಡೋದಕ್ಕೆ ಆ್ಯಂಕರಿಂಗ್ ಮಾಡ್ತಿದ್ದೀನಿ ಅಂತ ಸರ್ಪ್ರೈಸ್ ಮಾಡೋಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಸೀನು
ಸೂಪರ್ ಆಗಿ ಎಲ್ಲರೂ ಮಜಾ ಮಾಡ್ಕೊಂಡು ಮಾಡಿದೀವಿ, ಭಯ ಪಡ್ಕೊಂಡು ಮಾಡಿದೀವಿ. ಕೆಲವೊಂದ್ಸತಿ ನಿಜ ಅನ್ಸ್ಬಿಡೋದು, ಅಷ್ಟು ನೆಗೆಟಿವ್ ವೈಬ್ಸ್ ಅನ್ಸೋದು. ನನಗಂತೂ ಸಖತ್ ಪ್ರತಿ ಸೀನು ನಾನು ಎಂಜಾಯ್ ಮಾಡ್ಕೊಂಡು ಭಯ ಪಡ್ಕೊಂಡು ಮಾಡಿದ್ದೀನಿ. ಅಂಥ ಜಾಗದಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಎಂಥ ಕಾಡಲ್ಲಿ. ಅದು ಕಾಡಲ್ಲಿ ನಾವೇ ಇಷ್ಟು ಜನ, ಒಂದು 10-15 ಜನ ಬಿಟ್ರೆ, ಸ್ವಲ್ಪ ಆ ಕಡೆ ಹೋದ್ರೆ ಯಾರಂದ್ರೆ ಯಾರು ಇರಲ್ಲ, ಅಂಥ ಜಾಗದಲ್ಲಿ ಶೂಟ್ ಮಾಡಿದೀವಿ. ನಾನು ಅಲ್ಲಿ ಶೂಟ್ ಮಾಡುವಾಗಲೇ ಫುಲ್ ಎಕ್ಸೈಟ್ ಆಗಿದೆ. ಈಗ ನೋಡೋದಕ್ಕೆ ನಾನು ನಿಮ್ಮ ಹಾಗೆ ಕಾಯ್ತಾ ಇದ್ದೀನಿ. ಸೊ ಹೋಪ್ ನೀವೆಲ್ರಿಗೂ ಈ ಒಂದು ಸಿನಿಮಾ ಭಯ ಪಡಿಸುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಪ್ಯಾಟರ್ನ್ ಮಾಡ್ತೀವಿ, ಅದನ್ನು ಬ್ರೇಕ್ ಮಾಡಿ ಬೇರೆ ನಾವು ಟ್ರೈ ಮಾಡಿದ್ವಿ. ಸೊ ನೋಡಬೇಕು ಆಡಿಯನ್ಸ್ ಏನಂತ ಹೇಳ್ತಾ. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ದೀಕ್ಷಿತ್ ಸರ್, ಆಪರ್ಚುನಿಟಿ ಕೊಟ್ಟು ಮತ್ತೆ ಶ್ರೀನಿಧಿ ಕೂಡ ಇನ್ನೊಂದು ಸಿನಿಮಾ ಒಟ್ಟಿಗೆ ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ಪ್ರೆಸ್ ಈ ರೀತಿ ಒಂದು ಪ್ಲಾನ್ ಬಂದಿದೆ, ಎಲ್ಲರಿಗೂ ಮಾತಾಡಿರ್ತಾರೆ ಈ ರೀತಿನೇ. ಸೊ ಪ್ರೆಸ್ ಒಂದು ಪ್ಲಾನ್ ಬಂದಿದೆ, ಈ ರೀತಿ ಒಂದು ಹಾರರ್ ಜಾನರದಲ್ಲಿ ಏನೋ ಮಾಡಬೇಕು ಅಂತ ಹೇಳಿ. ಪ್ರೊಡ್ಯೂಸರ್ಸ್ನ ಅಂದರೆ ಮಲ್ಟಿಪಲ್ ಪ್ರೊಡ್ಯೂಸರ್ಸ್ನ ನೋಡೋಣ ಅಂತಂದರೆ ಸ್ಮಾಲ್ ಚಂಕಲ್ಲಿ ಇದು ಮಾಡುವಂಥದ್ದು ಈಗ ಮಾಡೋಣ ಅಂತ ಅಂದ್ಕೊಂಡು ಫೈನಲಿ ಅದು ಖುಷಿ ಆಯಿತು. ಹಾಗೆ ಎಲ್ಲರನ್ನೂ ಹುಡುಕ್ತಿರುವಾಗ ದೀಕ್ಷಿತ್ ಭಾಯ್ ನಮಗೆಲ್ಲರಿಗೂ ಈ ಸಪೋರ್ಟ್ ಮಾಡಿಬಿಟ್ಟು ಈ ರೀತಿ ನಮ್ಮೆಲ್ಲರನ್ನು ಮತ್ತೆ ಒಗ್ಗೂಡಿಸಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಭಾಯ್. ಆ್ಯಂಡ್ ಇದೇನಂತ ಹೇಳಿದ್ರೆ ಇದರಲ್ಲೂ ಕೂಡ ನಾವೇನೊಂದು ಎಲ್ಲ ರೀತಿಯಾದಂಥ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಇನ್ನೊಂದು ರಿಯಲಿಸ್ಟಿಕ್ ಆಗಿ ಹೇಗೆ ನಾವು ಸೌಂಡ್ಸನ್ನು ತರಬೇಕಂತ ತುಂಬ ಪ್ಲಾನ್ ಮಾಡ್ಕೊಂಡಿದ್ವಿ. ಈಗ ಸದ್ಯಕ್ಕೆ ಇದಕ್ಕೆ ಟೀಸರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದವರು ರವಿ ಹಿರೇಮಠ ಅವರು. ಸೊ ಅವ್ರ ಜೊತೆ ನಾವು ಕೂತ್ಕೊಂಡು ಸೌಂಡ್ ಡಿಸೈನನ್ನು ಅಂದರೆ ಸೌಂಡ್ಸ್ನ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಮೂವಿಗೆ ಅದು ಬೇರೆ ರೀತಿ ಒಂದು ಪ್ಲಾನನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಿಮಗೆಲ್ಲರೂ ತಿಳಿಸ್ತೀವಿ. ಆ್ಯಂಡ್ ನಿಮಗೆಲ್ಲರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು ನಾವು ಥಿಯೇಟ್ರಲ್ಲಿ 100% ಕೊಡ್ತೀವಿ ಅಂತ ಹೇಳ್ತಾ, ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಮಚ್. ಥ್ಯಾಂಕ್ ಯು ಪರ್ಸನ್ ಅವರೇ. I feel everyone bless us for the good. So I want to thank Deekshi. ಕಾಲ್ ಮಾಡಿ ಹೇಳಿದ ಅಷ್ಟೇ, ಈ ಥರ ಏನೋ ಮಚ್ಚ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸೊ ಯು ಬಿ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ. ಸೊ ದ್ಯಾಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಎಲ್ಲ ಇದೆ ನನಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಯು ಆರ್ ಸೀನ್ ದ ಹೋಲ್ ಟೀಮ್. ವಾಂಟ್ ಟು ಥ್ಯಾಂಕ್ ನಿಧಿ ಆ್ಯಂಡ್ ದ ಹೋಲ್ ಟೀಮ್, Deekshi. ಸೊ ವಿಶಸ್ ಆಲ್ ದ ಬೆಸ್ಟ್ ಅಷ್ಟೇ. ದ್ಯಾಟ್ ಇಸ್ ವಾಟ್ ಐ ವಾಂಟ್ ಟು ಆಸ್ಕ್ ಯು. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಮಾತಾಡಬೇಡ ಪ್ಲೀಸ್, ಹೊರಟ್ಬಿಡು. ಏನು ಬೇಕಾದ್ರೆ ಎಕ್ಸಿಕ್ಯೂಟಿವ್ ಅಪ್ಪ, ಕ್ಯಾಶ್ ಇಟ್ಕೊಂಡು ಸರ್ ಸಿನಿಮಾ ಮುಗಿಸೋದು ಬೇಡ. ದಯವಿಟ್ಟು ಪ್ಲೀಸ್. ಈ ಟೀಸರ್ ಬಗ್ಗೆ ತುಂಬಾ ಡಿಸ್ಕಷನ್ ಆಗಿತ್ತು. ಸೊ ದೀಕ್ಷಿತ್ ಅವ್ರು ಬರೀ ಪ್ರೊಡ್ಯೂಸರ್ ಆಗಿ ನಿಂತಿಲ್ಲ, ಇಲ್ಲಿ ಒಬ್ಬ ಟೆಕ್ನಿಷಿಯನ್ನು, ಒಬ್ಬ AD, ಏನೇನು ಮಾಡ್ಬೇಕೆಲ್ಲ ಮಾಡ್ತಿದ್ದಾರೆ ಅವರು, ಒಬ್ಬ ಆರ್ಟಿಸ್ಟ್ ಅನ್ನೋದು ಮರೆತು. ಸೊ ಸಿನಿಮಾ ಒಳ್ಳೇದಾಗಲಿ. ಶ್ರೀನಿಧಿ ಸರ್ ತುಂಬಾ ಚೆನ್ನಾಗಿದೆ ಟೀಸರ್. ಸೊ ನಂಗೆ ಮಾತಾಡಕ್ಕೆ ಬರಲ್ಲ ಜಾಸ್ತಿ. ಸೊ ಈ ಸಿನಿಮಾ ಬಂದ್ಮೇಲೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ನಿರ್ಮಾಣ ಸಂಸ್ಥೆ ಜೊತೆ ನಮಗೆ ಒಂದು ಸ್ವಲ್ಪ ಸರಿಗೆ ಬರಲಿಲ್ಲ, ಆಮೇಲೆ ಒಂದಿಷ್ಟು ವಿಚಾರಗಳಲ್ಲಿ. ಆನಂತರ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ, ಗಟ್ಟಿಯಾಗಿ ನಂಬ್ಕೊಂಡು ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಸಿನಿಮಾ ನಮಗೆ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಟ್ಟು ಸಿನಿಮಾ ಹಿಂದ್ಗಡೆ ನಮಗೆ ಬೇರೆ ಥರದ ಅನುಭವ ಆಯಿತು ಅಂತ. ಮೇ ಬಿ ಇದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸಿನಿಮಾ ಜರ್ನಿ ಅಂತ ನಾವು ಅದನ್ನು ಕಲ್ತ್ಕೊಂಡು ಎಲ್ಲ ಹೊಟ್ಟೆಗೆ ಹಾಕೊಳಕ್ಕೆ 1-2 ತಿಂಗಳು ಟೈಮ್ ತಗೊಂಡು ನಮಗೆ. ಅದಾದಮೇಲೆ ಸೊ ನಮ್ಗೆ ಅನ್ನಿಸ್ತು, ಒಂದು ವರ್ಷದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂತು, ಅದರಲ್ಲಿ ಬ್ಲಿಂಕು ಕೂಡ ಜನರಿಗೆ ಮೆಚ್ಚುಗೆ ಆಗೋ ಥರದ ಒಂದು ಸಿನಿಮಾ ಆಯ್ತಲ್ಲ, ಅದೇ ನಮ್ಮ ಮೊದಲನೇ ಸಕ್ಸಸ್ ಅಂತ. ಎಷ್ಟು ಜನ ನೋಡಿದಾರೋ ಅದರಲ್ಲಿ ಒಂದು 70-80% ಜನಕ್ಕಾದ್ರೂ ಸಿನಿಮಾ ಇಷ್ಟ ಆಯಿತು. ಹೊಸ ಥರದ ತಂತ್ರಗಾರಿಕೆಯಲ್ಲಿ, ಹೊಸ ಥರದ ನಿರೂಪಣೆ ಶೈಲಿಯಲ್ಲಿ ಚಿತ್ರವನ್ನು ನಾವು ಪ್ರೇಕ್ಷಕರ ಎದುರಿಗೆ ತರುವಾಗ, ಚಿತ್ರ ಬರೆದು ಮೊದಲನೇ ನರೇಶನ್ ಕೊಟ್ಟಾಗ್ಲೂ ಇದ್ದಂತಹ ಭಯ ಬಿಡುಗಡೆಯಾದ ಮೊದಲನೇ ದಿನದಲ್ಲೂ ಇತ್ತು. ಅದು ಉತ್ತುಂಗಕ್ಕೇರಿತ್ತು ಬಿಡುಗಡೆ ಸಮಯದಲ್ಲಿ. ಯಾಕಂದ್ರೆ ಸಾಕಷ್ಟು ಅಡೆತಡೆಗಳು ಬ್ಲಿಂಕ್ ಚಿತ್ರಕ್ಕೆ ಎದುರಾಗಿತ್ತು. ಯಾಕಂದ್ರೆ ಹೊಸ ರೀತಿಯ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ನಾವು ತರಬೇಕಾದಾಗ ತುಂಬಾ ಜನ ಸ್ಕ್ರೀನ್ ಪ್ಲೇನೇ ಚೇಂಜ್ ಮಾಡಿಬಿಡಿ ಅಂದ್ರು. ಇನ್ನೊಂದು ತಿಂಗಳಿದೆ ಸಿನಿಮಾ ರಿಲೀಸ್ಗೆ ಅನ್ನುವಾಗ ಒಬ್ಬ ರೈಟರ್ಗೆ ಕಷ್ಟ ಗೊತ್ತು, ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡೋದಪ್ಪ ಅಂತ. ಅಂಡ್ ಅದು ಅಂತ ಸಿನಿಮಾ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರೆ ಆ ಸತ್ವಾನೇ ಇರಲ್ಲ ಅಂತ. ಬಟ್ ಎನಿಹೌ ಬ್ಲಿಂಕ್ ರಿಲೀಸ್ ಆಗಕ್ಕೆ ಮುಂಚೆ ನಾವು ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ. ಒಂದಿಷ್ಟು ಜನ ಚಿತ್ರರಂಗದ ಬರಹಗಾರರು, ಒಂದಿಷ್ಟು ಜನ ಗಣ್ಯರನ್ನ ಕರೆದು ಮೋಸ್ಟ್ ಅಂದ್ರೆ ನಮ್ಮ ಲೈಫ್ನ ಕೆಟ್ಟ ದಿನ ಅಂದ್ರೆ ಅದೇ. ಎಲ್ಲರೂ ನೋಡ್ಬಿಟ್ಟು ನಿರ್ಮಾಪಕರು ಹೇಳಿದ್ರು ಇದರಿಂದ ₹1 ನಿಮಗೆ ಬರಲ್ಲ ಅಂತ. ಸೊ ಯಾರಿಗೂ ಸಿನಿಮಾ ಇಷ್ಟ ಆಗಿರ್ಲಿಲ್ಲ. ಅಂಡ್ ವರ್ಸ್ಟ್ ಸ್ಟೇಜ್ ಇತ್ತು ಬ್ಲಿಂಕ್ ಮಾಡುವಾಗ 3 ವರ್ಷ. ಹಿಂಗೆ ಜರ್ನಿ ಇದೆ, ಮುಂದೆ ಏನು ಲೈಫಲ್ಲಿ ಅಂತ ಏನು ಗೊತ್ತಾಗ್ತಾ ಇರಲಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿತ್ತು. ಬಟ್ ಬ್ಲಿಂಕ್ ರಿಲೀಸ್ ಆಗಿ 2ನೇ ದಿನಕ್ಕೇನೆ ಫಾಸ್ಟ್ ಫೀಲಿಂಗ್ ಆಗೋದನ್ನ ನೋಡ್ತಾ ಮ್ಯಾಜಿಕ್ ಆಗ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ಸಿನಿಮಾಗಳಲ್ಲಿ ಅಷ್ಟೇ ಸಾಧ್ಯ. ಒಂದು ಸಾಂಗ್ ಅಲ್ಲಿ ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಡ್ತಾರೆ ಸೂರ್ಯವಂಶ ಅಲ್ಲಿ. ಆ ತರ ಬ್ಲಿಂಕ್ ಅಲ್ಲಿ 2ನೇ 3ನೇ ದಿನಕ್ಕಾಗ್ಲೇ ಜನ ಬರ್ತಿದ್ರು. ಎಲ್ಲೆಲ್ಲಿಂದ ಆ ಜನ ಬರ್ತಿದ್ರು ಗೊತ್ತಿಲ್ಲ. ಬಿಕಾಸ್ ಮಾರ್ಕೆಟಿಂಗ್ ಮಾಡೋಕ್ಕೂ ನಮ್ಮ ಹತ್ರ ಕಾಸಿರ್ಲಿಲ್ಲ ಆಗ. ಜನರೇ ಅವರೇ ಶೇರ್ ಮಾಡಿ ಅವ್ರದ್ದು ಸಿನಿಮಾ ಅಂತ ಅಂದು ಪ್ರತಿಯೊಂದು ಕಡೆ ಹೋದಾಗ್ಲೂ ಕೂಡ ಅವ್ರದೇ ಸಿನಿಮಾ ಅನ್ನಂಗೆ ಜನ ನಮ್ಮನ್ನ ಮೆರೆಸಿದ್ದಾರೆ. ಸಿನಿಮಾ
ಬೇರೆ ಆರ್ಟ್ ಫಾರ್ಮ್ ತರನೇ ಒಂದು ಕನ್ನಡದ ಕಲ್ಚರ್ನ ಉತ್ತುಂಗಕ್ಕೇರಿಸೋದಕ್ಕೆ ತುಂಬಾನೇ ದೊಡ್ಡ ಸಾಫ್ಟ್ ಪವರ್ ಅದು. ಸಿನಿಮಾ ಗೆದ್ರೆ, ಲಿಟ್ರೇಚರ್ ಗೆದ್ರೆ, ಒಂದು ಕಲ್ಚರ್ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಪಸರಿಸುತ್ತೆ. ಒಂದು KGF ನ ಗೆಲುವು ಶ್ರೀಲಂಕಾಗೆ ಹೋದ್ರು KGF ನ ಸಿಡಿ ಸಿಗುತ್ತೆ, ಪಾಕಿಸ್ತಾನ್ಗೆ ಹೋದ್ರು KGF ಬಗ್ಗೆ ಮಾತಾಡ್ತಾರೆ. ಅಂಡ್ KGF ಅಂದ ತಕ್ಷಣ ಅವರು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ, ಬೆಂಗಳೂರು ಅಂದ ತಕ್ಷಣ ಕರ್ನಾಟಕ, ಕನ್ನಡದ ಬಗ್ಗೆ ಮಾತಾಡ್ತಾರೆ. ನೀವು ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ? ಓಕೆ, ನಿಮ್ ಸಿನಿಮಾ ಪಕ್ಕ ಕನ್ನಡನಾ ಬ್ರೋ? ನಮ್ಮ ಸಿನಿಮಾ ಕನ್ನಡ. ಒಂದ್ ನಿಮಿಷ. ಓಕೆ, ಅಲ್ಲಿ ಟೈಟ್ಲ್ ಏನಂತ ಇದೆ ಬ್ರೋ? ಕನ್ನಡದಲ್ಲಿ ಇವೆಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಯಾವುದನ್ನ ನಾವು ಮಾತನಾಡ್ತಾ ಬಳಸ್ತೀವಿ ಭಾಷೆಯಲ್ಲಿ. ಈಗ ಕುರ್ಚಿನ ನಾವು ಕುರ್ಚಿ ಅನ್ನಲ್ಲ, ಚೇರ್ ಅಂತೀವಿ. ಸೊ ಭಾಷೆ ಹೇಗಾಗುತ್ತೆ ಅಂದ್ರೆ ಭಾಷೆಯ ಬೆಳವಣಿಗೆಯ ಸ್ಟೇಜಸ್ ಅಲ್ಲಿ ಪ್ರಾಕೃತ ಇಂದ ಬೇರೆ ಭಾಷೆಯಾಗಿ ಒಡೆಯುತ್ತೆ. ಆಮೇಲೆ ನಮ್ಮ ಹಳೆಗನ್ನಡ ಆಗುತ್ತೆ. ನಡುಗನ್ನಡ ಆದಾಗ ಪಾ ಅಕ್ಷರಗಳನ್ನ ನಾವು ತೆಗೆದು ಹಾನ ನಾವು ಸ್ವೀಕರಿಸ್ತೀವಿ ಕನ್ನಡಕ್ಕೆ. ಯಾಕಂದ್ರೆ ನಾವು ತಮಿಳ್ನ ನೋಡಿದಾಗ ನಾವು ಪಾಲ್ ಅಂತಕ್ಕಂದ್ರೆ ನಾವು ಕನ್ನಡದಲ್ಲಿ ಹಾಲು ಅನ್ನೋದನ್ನ ಪ್ರಾರಂಭ ಮಾಡ್ತೀವಿ. ಭಾಷೆ ವರ್ಷದಿಂದ ವರ್ಷಕ್ಕೆ, ಶತಮಾನಗಳಿಂದ ಶತಮಾನಕ್ಕೆ ಬೇರೆ ಬೇರೆಯ ಭಾಷೆಗಳಿಂದ ವಲಸೆ ಪಡ್ಕೊಳ್ಳುತ್ತೆ. ಒಂದಿಷ್ಟು ಪದಗಳನ್ನ ತನ್ನ ಭಾಷೆಯೊಳಗೆ ಸ್ವೀಕರಿಸುತ್ತೆ. ಈಗ ಕುರ್ಚಿ ಅನ್ನೋ ವರ್ಡ್ ಕೂಡ ಯಾವುದೋ ಸೈಬೀರಿಯನ್ ಬಂದಿರುತ್ತೆ, ಪರ್ಷಿಯಾದಿಂದ ಇನ್ನೊಂದಿಷ್ಟು ವರ್ಡ್ಸ್ ಬಂದು ಸೇರ್ಕೊಳ್ಳುತ್ತೆ. ಹಾಗೆ ವಿಡಿಯೋ ಅನ್ನೋದು ನಾವು ಯಾವುದೇ ಒಂದು ವಿಷಯನ ನಾವು ಶೇರ್ ಮಾಡಿದ್ರು ಮನೆಯಲ್ಲೂ ಕೂಡ ಅದನ್ನ ನಾವು ಇದನ್ನೇನೋ ಚಿತ್ರಿಕೆ ಅಥವಾ ಒಂದು ಚಲನಚಿತ್ರ ಅಂತ ಮನೇಲಿ ಮಾತಾಡಲ್ಲ, ವಿಡಿಯೋ ನೋಡೋ ಮಗ ಅಂತೀವಿ. ನೀವು ಕನ್ನಡದಲ್ಲೇ ದೊಡ್ಡದಾಗಿ ಮಾಡಬಹುದಾಗಿತ್ತು, ಹಾಕಿದ್ದು. ಎಸ್, ಕನ್ನಡದಲ್ಲಿ ಮಾಡಬೇಕಿತ್ತು. ನಾವು ಎಂಡ್ ಟೈಮ್ ನಲ್ಲಿ ನಮ್ಮ ಪೋಸ್ಟ್ ಡಿಸೈನ್ ಅಲ್ಲ, ಪೋಸ್ಟ್ ಅಲ್ಲ, ನೀವು ಅದನ್ನ ತಿದ್ಕೊಬೇಕಲ್ವಾ ಬ್ರೋ? ಎಸ್, ನೀವು ಹೇಳಿದ್ರಿಂದ ನೀವು ಬರೀ ಸುಮ್ನೆ ವಿಡಿಯೋ ಅಂತ ಹಾಕೊಂಡ್ಬಿಟ್ರೆ ನೀವು ಅಲ್ಲಿ ಕನ್ನಡದಲ್ಲಿ ಮಾತ್ರ ಬರೀ ಚಿಕ್ಕದಾಗ ಹಾಕಿದೀರಾ, ನೋಡಿದ್ರೆ ವಿಡಿಯೋ ಅಂತ ಇಂಗ್ಲಿಷ್ ಅಲ್ಲಿ ಹಾಕಿದೀರಾ. ಇದೆಷ್ಟು ಸರಿ ಅನ್ಸುತ್ತೆ ನಿಮ್ಗೆ? ಇದು ನಿಜವಾಗ್ಲೂ ತಪ್ಪು. ಅಂಡ್ ನೀವು ನಮ್ಮ ತಪ್ಪುಗಳನ್ನು ಸರಿ ಮಾಡೋದಕ್ಕಿರೋದ್ರಿಂದ ಮತ್ತೆ ಹೇಳೋದಕ್ಕೆ ಮಾತ್ರ ಕನ್ನಡ ಅಂತ ಹೇಳ್ಬಿಟ್ಟು ಇದು ವಾದ ಮಾಡ್ತೀರಾ. ಒಂದು ಸಾಫ್ಟ್ ಪವರ್ ನ ಈಗ ಹೊರಗಡೆ ಹೋದ್ರು ಕನ್ನಡ ಅಂತ ಮಾತಾಡ್ತೀರಿ. ಇದೇ ವಿಡಿಯೋ ಚಿತ್ರ ಸಕ್ಸಸ್ ಆದ್ರೆ ಮುಂದೆ ಇದೊಂದು ಕನ್ನಡ ಚಿತ್ರ ಅಂತ ಕರೀತಾರೆ. ಬಟ್ ಲಾಸ್ಟ್ ಟೈಮ್ ನಿಮ್ದು ಬ್ಲಿಂಕ್ ಅಂತ ಹೇಳ್ಬಿಟ್ಟು ಹಾಕಿದಿರಲ್ವಾ, ಅದೇ ಕನ್ನಡದ ಬಂದು ಇದನ್ನು ಹಾಕ್ಬೋದಾಗಿತ್ತು ತಾನೆ? ಖಂಡಿತ, ನೀವು ಹೇಳಿದ್ರಿಂದ ನಾವು ತಿಳ್ಕೊತೀವಿ ಸರ್. ಆಮೇಲೆ ನೀವು ಪೋಸ್ಟ್ ಒಂದು ಹಾಕಿ, ಅಲ್ಲಿ ಹಿಂದೆ ಪೋಸ್ಟ್ ಹಾಕಿ ಸರ್. ಅಲ್ಲಿ ತಮಿಳಲ್ಲಿ ಏನೋ ಒಂದು ಬೋಲ್ಡ್ ಮಾಡಿದೀರಾ. ತಮಿಳಲ್ಲ ಒಡೆಯನಾ? ಸರಿ, ಓಕೆ, ಐ ಡೋಂಟ್ ನೋ. ಬಟ್ ಅದನ್ನು ಏನಾದ್ರು ನೀವು ಕನ್ನಡದಲ್ಲಿ ಏನಾದ್ರು ಇದು ಮಾಡಬಹುದಾಗಿತ್ತಾ? ಇಲ್ಲ, ಈ ಕಥೆ ನಡೆಯೋದೇ ಒಡಿಯಾದಲ್ಲಿ. ಹಾಗಾಗಿ ಕನ್ನಡಿಗರು ಒಡಿಯಾಗ ಹೋಗಿ ಅಲ್ಲೇನಾಗುತ್ತೆ ಅಂತ. ಈಗ ಆಪ್ತಮಿತ್ರ ಸಿನಿಮಾದಲ್ಲಿ ಹೆಂಗೆ ತೆಲುಗು ದೇವ ಇರುತ್ತೆ, ಹಾಗಾಗಿ ಒಡಿಯಾದಿಂದ ಒಂದು ದೇವನೇ ಕರ್ಕೊಂಡ್ಬರೋಣ ಅಂತ. ಚಿತ್ರಕ್ಕೆ ಬೇರೆ ಹೀರೋಯಿನ್ ಕರ್ಕೊಂಡ್ ಬರ್ತಾರೆ, ಬೇರೆ ಭಾಷೆ ದೇವ ಕರ್ಕೊಂಡ್ ನೀವೇ ಫಸ್ಟ್ ಸರಿ ಮಾಡ್ತೀವಿ. ನೆಕ್ಸ್ಟ್ ಪೋಸ್ಟ್ ಅಲ್ಲಿ ನಮ್ ಮತ್ತೆ ಇಂಗ್ಲಿಷ್ ಕಾಣಿಸಿದ್ರೆ ನೀವೇ ಬರ್ದು ಹಾಕಿ ಸೋಶಿಯಲ್ ಮೀಡಿಯಾ. 100% ಬ್ರೋ. ಎಸ್ ಸರ್, ಥ್ಯಾಂಕ್ ಯು. ಅಂಡ್ ಅದೇ ನಾನು ಹೇಳಕ್ ಬಂದಿದ್ದು ಸಾಫ್ಟ್ ಪವರ್. ಹಾಗಾಗಿ ನಾವು ಕನ್ನಡ ಚಿತ್ರೋದ್ಯಮ ಈಗ ಬಿದ್ದಿದೆ, ಹೊಸ ರೀತಿಯ ಕಥೆಗಳು ಬರ್ತಿಲ್ಲ ಅಂತ ಹೇಳ್ತಿದ್ರು. ನಾವು ಹೊಸ ರೀತಿಯ ಫೌಂಡ್ ಫುಟೇಜ್ ಜಾನ್ರ 2013 ಅಲ್ಲಿ 6-5 = 2 ಚಿತ್ರ ಬಂದ ನಂತರ ಯಾವುದೇ ಫೌಂಡ್ ಫುಟೇಜ್ ಜಾನ್ರಾದ ಸಿನಿಮಾಗಳು ಕನ್ನಡದಲ್ಲಿ ಬಂದಿರಲಿಲ್ಲ. ಹಾಗಾಗಿ ನಾವು ಅದನ್ನ ಪ್ರಯತ್ನ ಮಾಡೋಣ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದೀವಿ. ಯಾಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಹೊಸ ರೀತಿಯ ಚಿತ್ರಗಳು ಮುಂದಕ್ಕೆ ಬರ್ತಿದೆ. ಹಾಗಾಗಿ ನಾವು ಕೂಡ ಹೊಸ ರೀತಿಯ ಪ್ರಯತ್ನ ಮಾಡೋಣ ಅಂತ ಈ ಚಿತ್ರನ ಪ್ರಾರಂಭ ಮಾಡಿದ್ವಿ. ಅಂಡ್ ಈ ಚಿತ್ರ ಪ್ರಾರಂಭ ಮಾಡಿದಾಗ್ಲೂ ಕೂಡ ಹೊಸ ರೀತಿಯ ಕಥೆ ಹೇಳ್ಬೇಕಂದ್ರೆ ಹೊಸ ರೀತಿಯ ಟೆಕ್ನಿಕಾಲಿಟೀಸ್ ನ ನಾವು ಸಿನಿಮಾಗೆ ಒಳಗೊಡ್ಬೇಕಾಗುತ್ತೆ. ಹೊಸ ರೀತಿಯ ಟೆಕ್ನಿಕಾಲಿಟೀಸ್ ನ ಈ ಸಿನಿಮಾದಲ್ಲಿ ತಂತ್ರಗಾರಿಕೆಯನ್ನ ಜನರ ಮುಂದೆ ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ಈಗಿನ ನಮ್ಗೆ ರಿಲೇಟೇಬಲ್ ಆಗುವಂತಹ ಕ್ಯಾಮ್ರಾ ಎಕ್ವಿಪ್ಮೆಂಟ್ ಯಾವ್ಯಾವ್ದು ಇದಾವೆ ಅಂದ್ರೆ ನಮ್ಗೆ ಗೋಪ್ರೋ ಇದೆ, ಓಸ್ಮೋ ಕ್ಯಾಮ್ರಾ ಇದೆ, ಮತ್ತೆ ನಮ್ಗೆ ಮೊಬೈಲ್ ನಲ್ಲಿ ಕಾಣಿಸ್ತಾ ಇರುವಂತಹ ಮೊಬೈಲ್ ಕ್ಯಾಮ್ರಾಗಳಿದಾವೆ, ಹಿಡನ್ ಕ್ಯಾಮ್ರಾಗಳಿದಾವೆ. ಈ ತರ ಎಲ್ಲಾ ಕ್ಯಾಮ್ರಾಗಳ ಒಂದು ಆಳ ಅಗಲ ವಿಸ್ತಾರವನ್ನೆಲ್ಲ ನಾವು ಒಂದ್ ಸ್ವಲ್ಪ ಕೂತ್ಕೊಂಡು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿ ಆ ಕ್ಯಾಮ್ರಾಗಳನ್ನು ಕೂಡ ಸಿನಿಮಾಗೆ ಬಳಸೋ ರೀತಿ ಒಂದು ಪ್ರಯತ್ನ ಮಾಡಿದೀವಿ. ಬಹುಶಃ ಈ ಟೀಸರ್ ಒಂದಿಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಈ ಸ್ವತಂತ್ರ ತಂಡ, ನಾವುಗಳು ರಂಗಭೂಮಿ ಮಾಡಿಕೊಂಡು ಚಿತ್ರರಂಗಕ್ಕೆ ಬಂದವರು, ನಮ್ಮನ್ನ ನೀವು ಕೈ ಹಿಡಿದು ಬೆಳೆಸಿ ಮುಂದಕ್ಕೆ ನಡೆಸಿ. ಧನ್ಯವಾದ. ಹೇಳೋದೆಲ್ಲ ಆಲ್ರೆಡಿ ತಂಡ ಹೇಳಾಗಿದೆ. ಆ್ಯಂಡ್ ಟೀಸರ್ ಕೂಡ ನೀವೆಲ್ಲರೂ ನೋಡಿ ಒಂದು ಸಣ್ಣ ಮಟ್ಟಿಗೆ ನಿಮ್ಮ ತಲೆಗೆ ಹುಳ ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀವಿ ಎಲ್ಲರೂ ಸೇರಿ. ಅನ್ಸುತ್ತಾ ಟೀಸರ್ ಏನೋ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಅನಿಸ್ತಾ ಇದೆಯಾ? ಸ್ವಲ್ಪ ಮಾತಾಡಿ. ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ನೋಡ್ತಾ ಇರ್ತೀನಿ, ತುಂಬ ಎಲ್ಲರೂ ಸೈಲೆಂಟ್ ಆಗಿ ಮೌನಾಚರಣೆ ಆಚರಿಸ್ತಾ ಇರ್ತೀವಿ. ಒಂದು ಸ್ವಲ್ಪ ಮಾತಾಡಿದ್ರೆ ನಮಗೂ ಸ್ಟೇಜ್ ಮೇಲೆ ಮಾತಾಡೋದು ಒಂದು ಸ್ವಲ್ಪ ಧೈರ್ಯ ಸಿಗುತ್ತೆ. ಸೊ ಅನ್ನಿಸ್ತಾ ಟೀಸರ್ ಚೆನ್ನಾಗಿದೆ ಅಥವಾ ಬೇರೆ ವಿಭಿನ್ನವಾಗಿದೆ ಅಂತ? ಎಸ್. ಆ್ಯಂಡ್ ಈ ಸಿನಿಮಾ ಮಾಡೋದಕ್ಕೆ ಮುಖ್ಯವಾಗಿ 2 ಕಾರಣಗಳು. ಮೊದಲನೇದಾಗಿ ಖಂಡಿತವಾಗ್ಲೂ ದುಡ್ಡು ಮಾಡೋದಕ್ಕಲ್ಲ, ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗಿಂತ. ಸೊ ಖಂಡಿತವಾಗ್ಲೂ ದುಡ್ಡು ಮಾಡೋ ಉದ್ದೇಶ ಅಲ್ಲ. ಈ ಸಿನಿಮಾ ಮಾಡೋದಕ್ಕೆ ಮುಖ್ಯ ಕಾರಣ, ನಾನು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಒಂದಿಷ್ಟು ಮಾತುಕತೆಗಳು ಆಗ್ತಿರುವಾಗ ನಾನು ಅದನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೇನೆ ಅಂತಂದರೆ,
ಮೊದಲನೇ ಸಿನಿಮಾನ ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ, ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ ಎರಡನೇ ಅವಕಾಶ ತುಂಬಾ ದೊಡ್ಡದಾಗಿ ಸಿಗುತ್ತೆ. ಬಟ್ ಇಲ್ಲಿ ಅವಕಾಶಗಳು ಎಲ್ಲೋ ಕೊರತೆ ಆಗ್ತಾ ಇದೆಯೋ ಎರಡನೇ ಸಿನಿಮಾ ಮಾಡೋದಕ್ಕೆ ಮೊದಲನೇ ಸಿನಿಮಾ ಮಾಡಿದಿರೋಂಥ ನಿರ್ದೇಶಕರಿಗೆ. ಸೊ ಹಾಗಾಗಿ ಸಿನಿಮಾದ ಕ್ವಾಲಿಟಿ ಕಮ್ಮಿ ಆಗ್ತಾ ಇದೆಯೇನೋ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು ನನಗೆ. ಸೊ ಅಂತಹ ಸಂದರ್ಭದಲ್ಲಿ ನಿಧಿ ಬಂದು ಈ ಕಥೆನ ಹೇಳಿದಾಗ ಮತ್ತೆ ಒನ್ಸ್ ಅಗೇನ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಇದಕ್ಕೆ ನಮ್ಮ ಪ್ರಸನ್ನ ಅವರು ಹೇಳಿದ್ರು ಚಂಕ್ ಬೇರೆ ಬೇರೆ ಒಂದಿಷ್ಟು ಜನ ಪ್ರೊಡ್ಯೂಸರ್ಸು ಮತ್ತೆ ಕ್ರಿಯೇಟಿವ್ ಡಿಫ್ರೆನ್ಸಸ್ ಈ ಥರದ್ದು ಆಗೋದು ಬೇಡ. ಆ್ಯಂಡ್ ಈ ಸಿನಿಮಾ ಮಾಡೋದ್ರಿಂದ ಒಂದಿಷ್ಟು ಜನ ಕನಸು ಕಟ್ಕೊಂಡಿರೋರಿಗೆ ದಾರಿ ಆಗುತ್ತೆ ಅಂತಂದ್ರೆ ಯಾಕೆ, ವೈ ನಾಟ್? ಬಿಕಾಸ್ ಇಂಡಸ್ಟ್ರಿ ಇಷ್ಟು ವರ್ಷ ನನ್ನ ಸಾಕಿದೆ. ಸೊ ಎಲ್ಲೋ ಒಂದು ಕಡೆ ಇವತ್ತು ನನಗೆ ಆ ಶಕ್ತಿ ಕೊಟ್ಟಿದೆ ಅಂತಂದ್ರೆ ಸೊ ನನ್ನ ಕಡೆಯಿಂದ ಇಂಡಸ್ಟ್ರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿ ಈ ಸಿನಿಮಾನ ಮಾಡಿದ್ದು. ಮುಂದೆ ಸಿನಿಮಾ ಮಾಡ್ತೀನೋ ಇಲ್ವೋ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಈ ಸಿನಿಮಾ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದು, ನನಗೆ ಜೀವನ ಕೊಟ್ಟಂಥ ಇಂಡಸ್ಟ್ರಿಗೆ, ನನ್ನನ್ನು ಇವತ್ತು ಇಲ್ಲಿವರೆಗೂ ತೊಗೊಂಬಂದಂಥ ಇಂಡಸ್ಟ್ರಿಗೆ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್. ಆ್ಯಂಡ್ ಎರಡನೇ ಕಾರಣ ನಿಧಿ ಹೇಳಿದಾಗೆ ಬ್ಲಿಂಕಲ್ ಕೆಲವೊಂದು ಅನುಭವಗಳು. ಸೊ ಸಿನಿಮಾ ಮಾಡ್ತಾ 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 ಒಂದಿಷ್ಟು ಅನುಭವಗಳು ನಮಗೆ ಆಗ್ತಾ ಹೋಗುತ್ತೆ. ಕೆಲವೊಂದು ಸುಂದರವಾಗಿರುತ್ತೆ, ಇನ್ನೊಂದು ಕೆಲವೊಂದು ಕಹಿಯಾಗಿರುತ್ತೆ. ಬಟ್ ಎರಡನ್ನೂ ಸಮನಾಗಿ ಸ್ವೀಕರಿಸ್ತಾ ಮುಂದೆ ಹೋಗ್ತಿರ್ತೀವಿ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ತಲೆ ಕೆಡುತ್ತೆ. ಅಂದ್ರೆ ಯಾಕೆ ನಮ್ಮ ಕೈಯಲ್ಲಿ ಆಗೋದಿಲ್ವಾ, ನಾವು ಮಾಡೋಕ್ಕೆ ಆಗೋದಿಲ್ವಾ ಅಂತ ಅನ್ಕೊಂಡು ಓಕೆ ಪ್ರಯತ್ನ ಪಡೋಣ, ರಿಸ್ಕ್ ಅಲ್ವಾ ತಗೊಳ್ಳೋಣ, ಎಷ್ಟು ದೊಡ್ಡ ಮಟ್ಟಕ್ಕೆ ಏನೇನೋ ರಿಸ್ಕ್ ತಗೊಂಡಿದ್ದೀನಿ, ಸೊ ಇದೊಂದು ಬಹಳ ದೊಡ್ಡದಾಗಲ್ಲ ಅಂತ ಹೇಳಿ ಸರಿ ಎಷ್ಟಾದ್ರೂ ಆಗಲಿ ಅಂತ ಹೇಳಿ ಈ ಸಿನಿಮಾ ಮಾಡೋದಕ್ಕೆ ನಾನು ಮುಂದಾಗಿದ್ದು. ಸೊ ಅದು ಎರಡನೇ ಕಾರಣ. ಆ್ಯಂಡ್ ಎಲ್ಲ ನಿರ್ದೇಶಕರು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಿನಿಮಾನ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ. ನೀವೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನೀವು ನಮಗೆ ಬಂದು ಪ್ರೋತ್ಸಾಹಿಸ್ತಾ ಇದ್ದೀರಾ, ನಾಳೆ ನಿಮ್ಮ ಸಿನಿಮಾಗಳಿಗೆ ನಾವು ಬಂದು ಪ್ರೋತ್ಸಾಹಿಸ್ತೀವಿ. ಸೊ ಹೀಗೆ ನಮ್ಗೆ ಯಾರು ಕೈ ಹಿಡಿದು ಎತ್ತಕ್ಕೆ ಇಲ್ಲದೆ ಇದ್ದಾಗ ನಮ್ಮನ್ನು ನಾವು ಕೈ ಹಿಡ್ಕೊಂಡು ಎತ್ಕೋಬೇಕಂತೆ. ಸೊ ಒಬ್ರನ್ನೊಬ್ರು ಕೈ ಹಿಡಿದು ಎತ್ತೋಣ, ಉತ್ತಮವಾದ ಸಿನಿಮಾನ ಮಾಡೋಣ ಅಂತ ಹೇಳ್ತಾ. ಆ್ಯಂಡ್ ನಮ್ಮ ಆಡಿಯನ್ಸಿಗೆ ಸೊ ದಿಯಾ, KTM, ಬ್ಲಿಂಕ್, ದಸರಾ ಇಷ್ಟು ಸಿನಿಮಾಗಳಲ್ಲಿ ಯಾವುದೋ ಒಂದು ಸಿನಿಮಾನಾದರೂ ನೋಡಿರ್ತೀರ ನೀವು, ಎಲ್ಲೋ ಒಂದು ಕಡೆ ನೋಡಿರ್ತೀರ, ಥಿಯೇಟ್ರಲ್ಲಿ ನೋಡಿರ್ಬೋದು, OTT ನೋಡಿರ್ಬೋದು, ಎಲ್ಲೋ ಒಂದು ಕಡೆ ನೋಡಿರ್ತೀರ. ಸೊ ನಿಮ್ಗೆ ಯಾವತ್ತಾದರೂ ಅನಿಸಿದ್ರೆ ಅಂದರೆ ಈ ಒಂದು ಸಿನಿಮಾನ ನೋಡ್ಬೋದು, ಈ ಒಂದು ಸಿನಿಮಾನ ನೆಕ್ಸ್ಟ್ ಥಿಯೇಟ್ರಿಗೆ ಹೋಗಿ ನೋಡ್ಬೋದು, ಅಥವಾ ವರ್ತಿರುತ್ತೆ ಸಿನಿಮಾ ನೋಡೋದು ಅಂತ ನಿಮಗೆ ಯಾವತ್ತಾದರೂ ಅನಿಸಿದ್ರೆ ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ದಿಸ್ ಫಿಲ್ಮ್, ಇಟ್ ವಿಲ್ ಬಿ ವರ್ತ್ ಇಟ್. ಸೊ ನಾವೆಲ್ಲರೂ ತುಂಬ ಶ್ರದ್ಧೆಯಿಂದ ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಸೊ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ. ಆ್ಯಂಡ್ ಮಾಧ್ಯಮ ಮಿತ್ರರು, ಈ ತಂಡ ಏನಿದೆ ನೀವು ನೋಡ್ತಾ ಇದ್ದೀರಾ ಇವತ್ತು, ಎಲ್ಲರೂ ಯಂಗ್ಸ್ಟರ್ಸ್, ಅವ್ರವ್ರದ್ದೇ ಸಾಕಷ್ಟು ಕಥೆಗಳಿವೆ, ಅಂದರೆ ಅವ್ರವ್ರದ್ದೇ ಸಾಕಷ್ಟು ಶ್ರಮಗಳಿವೆ. ಇದರಿಂದ ಎಲ್ಲರೂ ಒಟ್ಟಾಗಿ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಮುಂದಾಗಿದ್ದೀವಿ. ಆ್ಯಂಡ್ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಪ್ರಯತ್ನ ಸಂಪೂರ್ಣ ಆಗಬೇಕು ಅಂತಂದ್ರೆ ಇದು ಆಡಿಯನ್ಸಿಗೆ ಮುಟ್ಟಬೇಕು ಸಿನಿಮಾನ. ಯಾಕಂದ್ರೆ ನಾವು ಇವತ್ತು ಯಾವುದೇ ನಾನು ಸಾಮಾಜಿಕ ಜಾಲತಾಣದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದಾಗ ಮೊದಲನೇ ಕಮೆಂಟ್ಸ್ ಅಥವಾ ಇದಾಗೋದು ಸಿನಿಮಾನ ರೀಚ್ ಮಾಡಿ, ಸಿನಿಮಾ ರಿಲೀಸ್ ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಸಿನಿಮಾನ ಪ್ರಮೋಟ್ ಮಾಡಿ, ಈ ಥರದ್ದು ಕಮೆಂಟ್ಸನ್ನು ಜಾಸ್ತಿ ಓದ್ತಾ ಇರ್ತೀನಿ. ಸೊ ನಿಮ್ಮ ಸಹಕಾರ ತುಂಬ ತುಂಬ ಮುಖ್ಯ. ನಾವು ಮಾಡಿರೋ ಕೆಲಸ ಅಲ್ಲಿವರೆಗೂ ರೀಚ್ ಆಗಬೇಕಂದ್ರೆ ಮಧ್ಯದಲ್ಲಿ ನೀವು ಬ್ರಿಡ್ಜ್. ಸೊ ಈ ಕೆಲಸ ಸಂಪೂರ್ಣ ಆಗ್ಬೇಕಂದ್ರೆ ನಿಮ್ಮ ಸಹಕಾರ ತುಂಬ ತುಂಬ ಮುಖ್ಯ. ಸೊ ಹಾಗಾಗಿ ಸ್ವಲ್ಪ ನಮ್ಮ ಮೇಲೆ ಹೆಚ್ಚಿಗೆ ಪ್ರೀತಿ ಇರಲಿ, ಒಂದು ಸ್ವಲ್ಪ ಪುಷ್ ಮಾಡಿ ನಮ್ಮನ್ನ. ವಿ ವಿಲ್ ಮೇಕ್ ಅ ಡಿಫ್ರೆನ್ಸ್ ಫಾರ್ ಶೋರ್. ಇಲ್ಲಿರೋ ಪ್ರತಿಯೊಬ್ಬರು ದೇ ವಿಲ್ ಮೇಕ್ ಅ ಡಿಫ್ರೆನ್ಸ್. ಸೊ ದಯವಿಟ್ಟು ನಮ್ಮ ಪ್ರಚಾರದಲ್ಲಿ ಸಹಾಯ ಮಾಡಿ ಅಂತ ಕೇಳ್ಕೊತಾ. ಆ್ಯಂಡ್ ಪರ್ಸ್ನಲಿ ಒಂದಿಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಇಲ್ಲದೇ ಇದ್ರೆ ಸಿನಿಮಾ ಆಗ್ತಾ ಇರಲಿಲ್ಲ. ಮೊದಲನೇದಾಗಿ ನನ್ನ ಗುರುಗಳು ಉಷಾ ಭಂಡಾರಿ ಮೇಡಮ್ ಈ ಸಿನಿಮಾದ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಹಂತದಲ್ಲೂ ನಮಗೆ ಸಹಕರಿಸಿದ್ದಕ್ಕೆ ಸೊ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನನ್ನ ಹುಡುಗರು ಯಾವುದೇ ಅಂದರೆ ಡೈರೆಕ್ಷನ್ ಟೀಮ್ ಕಡೆ ಇದ್ದಿದ್ದು ಒಂದು ಟೀಮ್ ಇದ್ದರೆ ಆ ಕಡೆಯಿಂದ ಪ್ರೊಡಕ್ಷನ್ ಕಡೆಯಿಂದ ನನ್ನೊಂದು ಟೀಮ್ ಅಂತ ಇದ್ದಿದ್ದು ನಮ್ಮ ಹುಡುಗರದ್ದು. ಸೊ ನನ್ನ ಪ್ರತಿ ಹೆಜ್ಜೆಯಲ್ಲೂ ಅಲ್ಲೆಲ್ಲ ಕೂತಿದ್ದಾರೆ ನಮ್ಮ ವೀರೇಶ್. ಸೊ ನನಗೆ ಬಂದು ಹೆಲ್ಪ್ ಮಾಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ತಂಡಕ್ಕೆ ನಾನು ಆ್ಯಕ್ಟ್ರು, ನಾನು ಡೈರೆಕ್ಟರ್, ನಂದಿಷ್ಟೇ ಕೆಲಸ ಅಂತ ಯಾವುದನ್ನು ನೋಡದೆ ಎಲ್ಲರೂ ಎಲ್ಲವನ್ನೂ ಮಾಡ್ತಾ ಕೋಆರ್ಡಿನೇಟ್ ಮಾಡ್ತಾ ಇವತ್ತು ಇಲ್ಲಿ ಬರಬೇಕಾದ್ರೂ ಅಷ್ಟೇ ಪಾಟ್ ತರಕ್ಕೆ ಯಾರೋ ಇಲ್ಲಿ 5 ಜನ ಆ್ಯಕ್ಟರ್ಸ್ ಎಲ್ಲ ಯಾರೋ ಹೋಗಿದ್ರು ಅಂತ ಅನ್ಸುತ್ತೆ. ಸೊ ಹೀಗೆ ಜೀವನ್ ಹೋಗಿದ್ದ. ಸೊ ಹೀಗೆ ಪ್ರತಿಯೊಬ್ಬರು ಒಂದೊಂದು ಕೆಲಸವನ್ನು ಹಂಚ್ಕೊಂಡು ಎಲ್ಲರೂ ಎಲ್ಲವನ್ನು ಮಾಡೋದಕ್ಕಾಗಿ ಸಿನಿಮಾ ಆಗಿದ್ದು. ನಾನು ನಿರ್ಮಾಪಕ ಅಂತಲ್ಲ, ಖಂಡಿತವಾಗ್ಲೂ ನಿರ್ಮಾಪಕ ಅನ್ನೋ ಪದ ಬಹಳ ದೊಡ್ಡ ಪದ ನನ್ನ ಪ್ರಕಾರ. ಶ್ರೀಕಾಂತ್ ಸರ್ ಕೂತಿದಾರಲ್ಲ, ಅವ್ರನ್ನ ನಿರ್ಮಾಪಕರು ಅಂತ ಹೇಳ್ಬೋದು. ಯಾಕಂದ್ರೆ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ನಾವಿನ್ನು ಈಗ ಶುರು ಮಾಡಿದ್ದೀವಿ.
ಈ ಸಿನಿಮಾ ಏನಾದರೂ ಆಗಿ ಇದರಿಂದ ಒಂದಿಷ್ಟು ಜನ ಜೀವನ ಕಂಡ್ಕೊಂಡ್ರೆ ಮೋಸ್ಟ್ಲಿ ಅವಾಗ ಅನ್ನಿಸ್ಕೊಳ್ಳೋದಕ್ಕೆ ನಾವು ಅರ್ಹರು ಅನ್ಸುತ್ತೆ. ಅಲ್ಲಿವರೆಗೂ ಖಂಡಿತವಾಗ್ಲೂ ಈ ಸಿನಿಮಾ ಇವರಿಷ್ಟು ಜನರ ಕನಸಿಗೆ ನಾನು ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನು ಮಾಡಿದ್ದೀನಿ ಅಷ್ಟೇ. ನಾನು ಖಂಡಿತವಾಗ್ಲೂ ನಿರ್ಮಾಪಕನೋ ಪ್ರೊಡ್ಯೂಸರೋ ಏನೋ ಅಲ್ಲ ಈ ಸಿನಿಮಾಲಿ, ಅವ್ರ ಜೊತೆ ನಾನು ಒಬ್ಬ ಅಂತ ಹೇಳ್ತಾ ಯಾರನ್ನು ಮರ್ತಿಲ್ಲ ಅನ್ಸುತ್ತೆ. ಅಲ್ಲಿವರೆಗೂ ಪ್ರಮೋಷನ್ಸಲ್ಲಿ ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಜೊತೆ ಇದ್ದು ಈ ಈವೆಂಟ್ನ ಇದು ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಸಹಾಯ ಮಾಡಿದಂಥ ಅಲ್ಲಿವರೆಗೂ ಅವರು. ಆ್ಯಂಡ್ ಭರತ್ ಸಾಗರ್ ಅವ್ರಿಗೆ ಸಿಕ್ಕಾಪಟ್ಟೆ ಕೆಲಸ, ಅವ್ರ ಫೋನ್ ತೆಗೆದು ನೋಡ್ಬೇಕು ನೀವು. ಆದರೂ ಆ ಬ್ಯುಸಿ ಕೆಲಸಗಳಲ್ಲಿ ಈ ಕೆಲಸನೂ ಒಪ್ಕೊಂಡು ನನ್ನ ಜೊತೆ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು. ಆ್ಯಂಡ್ ನಿಧಿ ಒಂದು ಅದ್ಭುತವಾದ ಕಥೆ, ಒಂದು ವಿಭಿನ್ನವಾದ ಕಥೆ. ಪ್ರತಿ ಸತಿ ಬೇರೆ ಏನೋ ಮಾಡಬೇಕು ಅನ್ನೋ ನನಗೆಷ್ಟು ತುಡಿತಾ ಇದೆಯೋ ಅಷ್ಟೇ ತುಡಿತಾ ಇರುವಂಥ ಇನ್ನೊಬ್ಬ ವ್ಯಕ್ತಿ. ಸೊ ಬೇರೆ ಏನೋ ಹೇಳಬೇಕು ಅಂತ ಇರೋವಂಥ ವ್ಯಕ್ತಿ. ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ, ಆ್ಯಂಡ್ ನಮ್ಮ ಕ್ಯಾಮ್ರಾ ಪಾರ್ಟ್ನರ್ಸ್ ಶೇರ್ಪಾಲ್, ನಮಗೆ ಸುಮಾರು ಕ್ಯಾಮ್ರಾಗಳು ಬೇಕಿತ್ತು. ಒಂದು ಮೇಜರ್ ಕ್ಯಾಮ್ರಾ ಜೊತೆಗೆ ಇನ್ನೊಂದಿಷ್ಟು ಸಾಕಷ್ಟು ಕ್ಯಾಮ್ರಾಗಳು ಬೇಕಿತ್ತು. ಸೊ ನಮ್ಮ ಜೊತೆ ಕೈ ಜೋಡಿಸಿದಂಥ ಶೇರ್ಪಾಲ್ ಅವರು ಇಲ್ಲಿ ಬಂದಿದ್ದಾರೆ. ಸೊ ಇವರಿಗೆ ಆ್ಯಂಡ್ ಈಗಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಆದಂಥ ನವರಸನ್ ಅವರಿಗೆ, ಸೊ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ಹಂಚ್ಕೊಳಕ್ಕೆ ಬರ್ತೀನಿ. ರವಿ ಸರ್ ಬಂದಿದ್ದಾರೆ, ನಿರ್ದೇಶಕರು, ತಡವಾಗಿ ಬಂದರು. ಬಟ್ ನನ್ನ ಜರ್ನಿಯ ಮೊದಲನೇ ಆವತ್ತಿಂದ ಇವತ್ತರೆಗೂ ಇರೋರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಅತಿ ಮುಖ್ಯವಾದ ಒಂದು ಡಿಪಾರ್ಟ್ಮೆಂಟ್ PRO ಪ್ರವೀಣ್ ಅವರು, ಕನ್ನಡ ಪಿಕ್ಚರ್ಸ್. ಸೊ ಪ್ರತಿಯೊಂದು ಹಂತದಲ್ಲೂ ಇದು ಈ ರೀತಿಯೇ ಆಗಲಿ, ಈ ರೀತಿಯೇ ಮಾಡೋಣ. ಆ್ಯಂಡ್ ಜನರನ್ನ ತಲುಪಬೇಕು. ನೀವೆಲ್ಲರೂ ಯಂಗ್ಸ್ಟರ್ಸ್ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದೀರಾ. ನನ್ನ ಕೈಲಿ ಏನಾಗುತ್ತೆ ಅಂದರೆ, ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋದಾಗ ನಮಗೆ ದಾರಿ ಗೊತ್ತಿರಲ್ಲ. ಸುಮ್ಮನೆ ನಡೀತಾ ಹೋದಾಗೆ ಒಬ್ಬೊಬ್ಬರೇ ಸೇರ್ಕೋತಾರೆ ಒಳ್ಳೆ ಕೆಲಸಕ್ಕೆ. ಸೊ ಕೈ ಜೋಡಿಸಿ ನಮಗೆ ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಆ ರೀತಿ ಆಗ್ತಾ ಇದೆ ಈ ಸಿನಿಮಾ. ಸೊ ಅವರಿಗೆ, ಕನ್ನಡ ಪಿಕ್ಚರ್ಸ್ ಪ್ರವೀಣ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನನ್ನ ಗೆಳೆಯ ಸಿದ್ದು ಮುಲಿ, ಪೇಮೆಂಟ್ ಏನು ಕೊಡಲ್ಲಪ್ಪ ನಿಮಗೆ. ಈಗ ವಿಷ್ಣುವರ್ಧನ್ ಸರ್ ಸಿನಿಮಾಲೇ ಒಂದು ಇದಿದೆ, ನೀನು ಹೊಗಳಿ ನನಗೆ ಸಂತೋಷ ಪಡಿಸಿದೆ, ಈಗ ನಾನು ಹೊಗಳಿ ನಿನಗೆ ಸಂತೋಷ ಪಡಿಸ್ತೀನಿ ಅಷ್ಟೇ. ಒಟ್ಟಿಗೆ ಸಾಕ್ಷಿಯಿಂದ ಆಕ್ಟ್ ಮಾಡ್ತಾ ಬಂದಿದ್ವಿ ಧಾರಾವಾಹಿ. ಸೊ ಸಾಕಷ್ಟು 10 ವರ್ಷಗಳಾಯ್ತು. ನಾನು ಒಂದೇ ಮಾತು ಕೇಳಿದ್ದು, ಗೆಳೆಯ ಒಂಚೂರು ಕಾಂಪೇರಿಂಗ್ ಮಾಡಿಕೊಡು, ರೆಗ್ಯುಲರ್ ಪ್ಯಾಟರ್ನಲ್ಲಿ ಇರೋದು ಬೇಡ, ಬೇರೆ ರೀತಿಯಲ್ಲಿ ಇರಲಿ. ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ಸೊ ಮಾಡ್ಬೇಡ ಇರಲಿ, ಸೊ ಚೆನ್ನಾಗಿ ಮಾತಾಡ್ತೀಯ ಬಾ ಅಂತ ಹೇಳಿ ಒಂದೇ ಮಾತು ಹೇಳಿದ್ರು. ಅವನೊಬ್ಬ ನಾಯಕ ನಟನಾಗಿದ್ರು, ಅವ್ನು ಯಾವುದೋ ಒಂದು ಲುಕ್ಕಲ್ಲಿದ್ರು ಸಿನಿಮಾದು. ಸೊ ಯಾವುದೋ ಒಂದು ಸಿನಿಮಾ ಲುಕ್ಕಲ್ಲಿದ್ರು, ಅದನ್ನ ಯಾವುದನ್ನು ಇದು ಮಾಡ್ಕೊಳ್ಳದೆ ಪಕ್ಕಕ್ಕಿಟ್ಟು ನಾನು ಮಾಡ್ಕೊಡ್ತೀನಿ ಗೆಳೆಯ ಅಂತ ಹೇಳಿ ಇವತ್ತು ಬಂದು ನನ್ನ ಜೊತೆ ನಿಂತಿದ್ದಾರೆ. ಸೊ ಎಲ್ಲ ಕೆಲಸಗಳಾಗ್ತಿರೋದು ಗೆಳೆಯರಿಂದನೇ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್, ಥ್ಯಾಂಕ್ ಯು ವೆರಿ ಮಚ್. ಈ ನಿಮ್ಗೆ ಯಾರು ಹೇಳಿದ್ರು ಅವ್ರಾಗವ್ರೆ ಅಂದರೆ ಪ್ರೋಗ್ರೆಸ್ ಚೆನ್ನಾಗಿದೆ, ಅದ್ಭುತವಾಗಿ ಬೆಳೀತಾ ಇದ್ದಾರೆ ಅದು ಅಂತ. ಬಟ್ ಅದು ಕಾರಣ ಆಗಿದ್ದು ನನ್ನ ಸುತ್ತ ಇರುವ ಜನರಿಂದ. ನನ್ನ ಸುತ್ತ ಇರೋ ಜನರು ನನ್ನನ್ನು ಮೇಲೆತ್ತಾ ಇದ್ದಾರೆ. ಆ್ಯಂಡ್ ಅವ್ರು ಎಷ್ಟು ನನ್ನ ಬಗ್ಗೆ ಇದಿಟ್ಕೊಂಡಿದ್ದಾರೆ ಅಂತಂದರೆ, ಒಂದು ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನನಗೆ ಕೆಲವು ಸರಿ ಭಯ ಆಗುತ್ತೆ, ಅಯ್ಯೋ ಏನು ಇಷ್ಟೊಂದು ದೇ ಥಿಂಕ್ ಸೋ ಹೈ ಅಬೌಟ್ ಮೀ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಕಂಟೆಂಟ್ ತಗೊಂಡು, ಫಸ್ಟ್ ಈ ಕಂಟೆಂಟ್ನೇ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಮುಟ್ಸೋದಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಸ್ಮೈಲಿಂಗ್ ಇರಲಿ. ಕಾಲೇಜ್ ಗ್ರೂಪ್ ಇದಾಗಿದೆ.